ಹ್ಮ್ ಹೌದು ಆಮೇಲೆ ಮಾಡು. ಅದು ಶಬ್ದ ಆಗುತ್ತೆ, ಶಬ್ದ ಹಾಗೆ ಆಗತ್ತಮ್ಮ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮಾಡಮ್ಮ. ಸರ್ ನಮಸ್ತೆ. ನಮಸ್ಕಾರ. ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ ಸರ್. ಸ್ವಲ್ಪ ವೆಹಿಕಲ್ ಡಿಸ್ಟರ್ಬೆನ್ಸ್ ಇರುತ್ತೆ ಅನ್ಸುತ್ತೆ. ಇಲ್ಲ ಇಲ್ಲ, ಏನಿಲ್ಲ ಸರ್, ಏನಿಲ್ಲ ಸರ್, ತೊಂದರೆ ಇಲ್ಲ, ಕರೆಕ್ಟಾಗಿ ಕೇಳಿಸ್ತಾ ಇದೆ. ಪ್ರಾಬ್ಲಮ್ ಏನಿಲ್ಲ. ಕೇಳಿಸ್ತಾ ಇದೆ ಸರ್. ಸ್ಲೈಡ್ಸ್ ವಿಸಿಬಲ್? ಎಸ್ ಸರ್, ವಿಸಿಬಲ್ ಸರ್. ಮತ್ತೆ ನನ್ನ ಇದು ವಿಸಿಬಲ್ ಇದೆಯಾ ನೋಡಿ? PDF ವಿಸಿಬಲ್ ಇದೆಯಾ? ಎಸ್ ಸರ್, ಎಸ್ ಸರ್, ಎಸ್ ಎಸ್. PDF ಬರ್ತಾ ಇದೆಯಾ? ಬರ್ತಾ ಇದೆ ಸರ್, ಬರ್ತಾ ಇದೆ. ಓಕೆ, ನಾನು PDF ಹಾಕಿದಾಗ ಬರಬೇಕಾಗತ್ತೆ. ಶಲ್ ವಿ ಸ್ಟಾರ್ಟ್? ಶುರು ಮಾಡೋಣ. ಎಸ್ ಸರ್, ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಐ ಇನ್ವೈಟ್ ಟುಡೇ resource person PS Krishnamurthy sir, and also our CEO Dr. Ramesh sir, and our chairperson Ayappan sir. ಸೊ ಕಳೆದ ತರಗತಿಯಲ್ಲಿ ಬಿ ಕೃಷ್ಣಮೂರ್ತಿ ಸರ್ ಅವರು ತಮ್ಮ ಗಣಿತ ಕುಣಿತ ಎಸೆನ್ಷಿಯಲ್ ಆಫ್ ಮ್ಯಾಥಮೆಟಿಕ್ಸ್ ಬಗ್ಗೆ ಕಾಲಾವಕಾಶದ ಕಡಿಮೆ ಅವಧಿಯಲ್ಲಿ ಕೆಲವು ವಿಚಾರಗಳನ್ನು ಮಾತ್ರ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದು. ಸೊ ಇಂದಿನ ತರಗತಿಯಲ್ಲಿ ಉಳಿದ ಎಲ್ಲ ಲೆಸನ್ಸ್ ಕೂಡ ಇವತ್ತು ತಿಳಿಸಿಕೊಡಲಿದ್ದಾರೆ. ಸೊ ಓವರ್ ಟು ಯು ಸರ್. ಓಕೆ, ನಮಸ್ಕಾರ ಎಲ್ಲರಿಗೂ. ದಸರಾ ಹಬ್ಬದ, ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳೆಲ್ಲರಿಗೂ. ಇವತ್ತು ಮುಂದುವರೆದ ಸೆಷನ್ ಆಗಿ ಮತ್ತೆ ಒಂದು ಸ್ವಲ್ಪ ಡೀಟೇಲ್ ಆಗಿ, ಹೋದ ಸೆಷನ್ ಅಲ್ಲಿ ನಾನು ಎಸೆನ್ಸ್ ಆಫ್ ಮ್ಯಾಥ್ಸ್ ಬಗ್ಗೆ, ಎಸೆನ್ಷಿಯಲ್ ಅಂತಂದ್ರೆ ಎಸೆನ್ಸ್ ಆಫ್ ಮ್ಯಾಥ್ಸ್ ಫಾರ್ PUC ಸ್ಟೂಡೆಂಟ್ಸ್ ಅಂತ ತಗೊಂಡು ಮೈಂಡ್ ಮ್ಯಾಪಿಂಗ್ ಮತ್ತೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಮಾಡಿಕೊಂಡ್ರೆ, ಬಿಕಾಸ್ SLC ಅವರಿಗೆ ಕಲಿಯುವಂತಹ ಗಣಿತ ಆಕ್ಚುಯಲ್ ಆಗಿ ಕಾಂಕ್ರೀಟ್ ಆಗಿರುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿರುತ್ತೆ. PU ಬಂದ ತಕ್ಷಣ ಪ್ರತಿಯೊಂದನ್ನು ನಾವು ಅಬ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ ಅಬ್ಸ್ಟ್ರಾಕ್ಟ್ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮೆಮೊರಿಲಿ ಇಟ್ಕೋಬೇಕಾಗುತ್ತೆ, ಬೇಕಾದಾಗ ಡೀಟೇಲ್ ಆಗಿ ಎಕ್ಸಾಮ್ ಅಲ್ಲಿ ಬರೆಯಬೇಕಾಗುತ್ತೆ. ಇಂದ 1 hour ಸೆಷನ್ ಅಲ್ಲಿ ಎಸೆನ್ಸ್ ಅಂತಂದ್ರೆ ಹೇಗಿರ್ಬೋದು ಅನ್ನುವಂಥ ಕಾನ್ಸೆಪ್ಟ್ಸ್. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ನೋ ಅಬೌಟ್ ಒನ್ ಆಫ್ ದ ವರ್ಡ್ ಕಾಲ್ಡ್ ಚೀಟ್ ಶೀಟ್ ಅಂತ. ಎಷ್ಟು ಜನ ಕೇಳಿದ್ದೀರಾ? ಚೀಟ್ ಅಂದ್ರೆ CHEAT, ಚೀಟ್ ಶೀಟ್ ಅಂತ. ಚೀಟ್ ಶೀಟ್ ಅಂತ ನಾರ್ಮಲ್ ಆಗಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಎಷ್ಟೋ ಜನ ಪೇಪರ್ ಅಲ್ಲಿ ಕಾಪಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದನ್ನ ಎಕ್ಸಾಮ್ ಅಲ್ಲಿ ಬರೆಯೋರು, ಚಿಕ್ಕದಾಗಿ ಬರ್ಕೊಂಡು ಹೋಗೋರು, ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಹೋಗೋರು. ಆಕ್ಚುಲಿ ಇದನ್ನೇ ದೊಡ್ಡದಾಗಿ ಡೆವಲಪ್ ಮಾಡಿ ಪೀಪಲ್ ಹ್ಯಾವ್ ಡೆವಲಪ್ಡ್ ವಾಟ್ ಇಸ್ ಕಾಲ್ಡ್ ಎಸ್ ಎ ಚೀಟ್ ಶೀಟ್ ಅಂತ ಡೆವಲಪ್ ಮಾಡಿದ್ದಾರೆ. ಚೀಟ್ ಶೀಟ್ ಅಂತ ಯಾವುದೇ ಸಬ್ಜೆಕ್ಟ್ ಬಗ್ಗೆನೂ ಸಿಗುತ್ತೆ. ಈ ಚೀಟ್ ಶೀಟ್ಗಳನ್ನ ನೀವು ಯಾವುದೇ ನಿಮ್ಮಲ್ಲಿ ಅಂದ್ರೆ ಈಗ 11th ಮತ್ತೆ 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆದ್ರಿಂದ 11th ಮತ್ತೆ 12th ಅಲ್ಲಿರುವಂಥ ಯಾವುದೇ ಸಿಲೆಬಸ್ನ ನೀವು ನೋಡ್ಬೋದು. ಅಲ್ಲಿರುವಂಥ ಅದಕ್ಕೆ ಚೀಟ್ ಶೀಟ್ಗಳು ಸಿಗುತ್ತೆ. ಈಗಲೇ ನೀವು ಯಾವುದೇ ಸೆಟ್ಸ್ ಅಂದ್ಬಿಟ್ಟು ಸೆಟ್ಸ್ ಚೀಟ್ ಶೀಟ್ ಅಂತಂದ್ರೆ ಚೀಟ್ ಶೀಟ್ ಸಿಗುತ್ತೆ. ಅಂದ್ರೆ ಒಂದು ಪೇಜ್ ಒಳಗೆ ಒಂದು A4 ಶೀಟ್ ಅಥವಾ ಒಂದು A3 ಶೀಟ್ ಅಲ್ಲಿ ನಾವು ಪ್ರಿಂಟ್ ಮಾಡ್ಕೊಳ್ಳುವಷ್ಟು ಒಂದು ಸಬ್ಜೆಕ್ಟ್ ಸೆಟ್ಸ್ ಅಂದ್ರೆ ಸೆಟ್ ಬಗ್ಗೆ ಒಂದು ಚೀಟ್ ಶೀಟ್ ಸಿಗುತ್ತೆ. ಸೊ 11th ಮತ್ತೆ 12th ಅಲ್ಲಿರುವಂಥ ಪ್ರತಿಯೊಂದನ್ನು ಬೇಕಾದ್ರೆ ನಾನು ಈಗ ಇಂಟರ್ನೆಟ್ಗೆ ಹೋಗಿ ಕಾಣಿಸಿದ್ರೆ ನೋಡ್ಬೋದು, ಅಂದ್ರೆ ಪ್ರಯತ್ನ ಮಾಡ್ಬೋದು. ಐ ಜಸ್ಟ್ ಚೆಕ್ ಇಟ್ ಔಟ್ ಆಲ್ಸೋ ಫಾರ್ ಯು. ಸೊ ಇಲ್ಲಿ ಅದರಿಂದ ಈ ಪ್ರತಿಯೊಂದು ಚಾಪ್ಟರ್ಸ್ಗಳಿಗೂ ಸಹ ಒಂದೊಂದು ಚೀಟ್ ಶೀಟ್ ಸಿಗುತ್ತೆ. ಇದು ಒಂಥರ ನಿಮಗೆ ಕೈಪಿಡಿ ಇದ್ದಂಗಿರುತ್ತೆ. ಮತ್ತೆ ಅದಲ್ಲದೆ ನಾನು ಹೇಳ್ತಿದ್ದಂಗೆ ಒಂದು ಸಣ್ಣ ಡಿಕ್ಷನರಿನೂ ಸಹ ಆನ್ಲೈನ್ ಡಿಕ್ಷನರೀಸ್ಗಳು ಸಿಗುತ್ತೆ. ಆನ್ಲೈನ್ ಡಿಕ್ಷನರೀಸ್ಗಳು ಮ್ಯಾಥಮೆಟಿಕ್ಸ್ ಡಿಕ್ಷನರಿ ಫಾರ್ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಂತ ಸಿಗುತ್ತೆ. ಸೊ ಇದು ಸಹ ಅಲ್ಲಿ ವೊಕ್ಯಾಬ್ಯುಲರಿಗಳು ಪರಿಚಯ ಆಗ್ತಾ ಹೋಗ್ಬೇಕಾಗುತ್ತೆ. ಸೊ ಯಾವ್ಯಾವ ಪದಗಳು ಪರಿಚಯ ಆಗ್ತದೆ 10th ಇಂದ 11th ಬಂದಾಗ ಕೆಲವೆಲ್ಲ ಹೊಸ ಪದಗಳು ಪರಿಚಯ ಆಗ್ತಾ ಹೋಗುತ್ತೆ ಅದರ ಬಗ್ಗೆ. ಸೊ ಇವತ್ತು ನಾನು ಎರಡು ಮುಖ್ಯವಾಗಿ ನಾವು ತಗೊಳ್ಳುವಾಗ SLC ವರೆಗೆ ನಂಬರ್ಸ್ ಕಲ್ತಿರ್ತೀವಿ, ಆಲ್ಜಿಬ್ರಾ ಕಲ್ತಿರ್ತೀವಿ, ಹಾಗೆ ಜಾಮೆಟ್ರಿ ಕಲ್ತಿರ್ತೀವಿ, ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಕಲ್ತಿರ್ತೀವಿ, ಮತ್ತೆ ಡಾಟಾ ಅಂತ ಮುಂದೆ ಹೇಳ್ತೀವಿ. ಸೊ ಡಾಟಾ ಸೈನ್ಸ್ ಅಂತ ಇವತ್ತು ಬರುತ್ತೆ. ಆದರೆ ಡಾಟಾ ಇಟ್ಕೊಂಡು ಮೋರ್ ದೆನ್ ಒನ್ ಯಾವುದೇ ಒಂದು ವಿಷಯ ತಗೊಂಡ್ರು ಒಂದಕ್ಕಿಂತ ಜಾಸ್ತಿ ಇರುತ್ತೆ.
ಸೊ ಒನ್ ಮತ್ತೆ ಎನ್ ಅನ್ನುವಂಥದ್ದು, ಒನ್ ಅನ್ನುವಂಥದ್ದು ಆಕ್ಚುಲಿ ನಥಿಂಗ್ ಇಸ್ ಅಲೋನ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಒಂದೊಂದೇ ವಿಷಯಗಳಿಲ್ಲ, ಒಂದಕ್ಕಿಂತ ಹೆಚ್ಚಿರುತ್ತೆ. ಸೊ ಡೋಂಟ್ ಥಿಂಕ್ ಇನ್ ಒನ್, ಥಿಂಕ್ ಇನ್ ಎನ್ ಅಂತ ಕರಿತೀವಿ. ಸೊ ಇವಾಗ ಅದಕ್ಕೆ ನಂಬರ್ ಶುರು ಮಾಡ್ತೀವಿ, 5, 8, 10. ಆಮೇಲೆ ವಿಲ್ ಸ್ಟಾರ್ಟ್ ವಿತ್, ಇನ್ಸ್ಟೆಡ್ ಆಫ್ ಟೆಲಿಂಗ್ ವಿ ಕಮ್ ಅಕ್ರಾಸ್ ಎಕ್ಸ್ ಅಂತಂದ್ರೆ 1 ಆಗ್ಬೋದು, ಎಕ್ಸ್ ಅಂದ್ರೆ 2 ಆಗ್ಬೋದು, ಎಕ್ಸ್ ಅಂದ್ರೆ 3 ಆಗ್ಬೋದು, ಎಕ್ಸ್ ಅಂದ್ರೆ 100 ಆಗ್ಬೋದು. ಸೊ ವೆನ್ ನಂಬರ್ ಬಿಕಮ್ ಎಕ್ಸ್, ಇಟ್ ಬಿಕಮ್ ಸಮಥಿಂಗ್ ಲೈಕ್ ನ್ಯೂಮೆರಿಕಲ್ ಇಂದ ಅನ್ನೋನ್ ಆಗತ್ತೆ. ದಟ್ ವಿ ಕಾಲ್ ಇಟ್ ಅಸ್ ನೋನ್ ಟು ಅನ್ನೋನ್. ಈ ನೋನ್ ಇಂದ ಅನ್ನೋನ್ ಆಗುವಂತದ್ದೇ ಐ ಕಾಲ್ ಇಟ್ ಅಸ್ ಎಕ್ಸ್ ಅಂದ್ರೆ ಐ ಡೋಂಟ್ ನೋ ಅಂತ ಕರಿತೀನಿ. ಎಕ್ಸ್ ಅಂದ್ರೆ ಐ ಡೋಂಟ್ ನೋ. ಸೊ ಈ ಎಕ್ಸ್ ಇಂದಾನೆ ಶುರುವಾಗ, ಇಲ್ಲೂ ಸಹ 11th ಅನ್ನುವಾಗ ಎಕ್ಸ್ ಇದೆ. ಎಕ್ಸ್ ಅಂದ್ರೆ ಸಾಕಷ್ಟು ಒಂದು ಇದು ಮಾಡುವಾಗ ಬರುತ್ತೆ. ಅದರಿಂದ ಇದು ನಾನು ಯಾವಾಗಲೂ ಸಹ ಫೇಮನ್ ಆಗಿ ಜ್ಞಾಪಿಸ್ಕೊಳ್ತೀನಿ ಒಂದು ಕಾರಣಕ್ಕೋಸ್ಕರ. ನಿಮಿಷ, ವೆದರ್ ಫೇಮನ್ ಇಸ್ ವಿಸಿಬಲ್ ಫಾರ್ ಯು? ಫೇಮನ್ ಕಾಣಿಸ್ತಾ ಇದ್ದಾರಾ? ರಿಚರ್ಡ್ ಫೇಮನ್ ಲಾಸ್ಟ್ ಕ್ಲಾಸಲ್ಲೂ ತೋರಿಸ್ತಿದ್ದೆ. ಕಾಣಿಸ್ತಾ ಇದೆಯಾ ಪ್ರೆಸೆಂಟೇಷನ್ಲಿ? ರಿಚರ್ಡ್ ಫೇಮನ್ ಅವರು ಕಾಣಿಸ್ತಿದ್ದಾರಾ ಸರ್? ಓಕೆ. I hope everybody is looking at. I learned early the difference Sir, visible, sir. I learned early the difference between knowing the name of something and knowing something ಅಂತ. ನನ್ನ ಕೈಲೂ ಸಹ ಒಂದು ಸ್ಟ್ರಿಂಗ್ ಇಟ್ಕೊಂಡು ನಾನು ನಾರ್ಮಲ್ ಇದು ಒಂದು ಸರ್ಕಲ್ ಆಗ್ಬೋದು, ಓ ಆಗ್ಬೋದು, ಐ ಕ್ಯಾನ್ ಥಿಂಕ್ ಎನಿಥಿಂಗ್. ಸೊ ವಾಟ್ ಐ ಮ್ಯಾಪ್ ಆನ್, ನನ್ನ ತಲೆಗೆ ಇದನ್ನ ನೋಡೋದು ಏನು ಅನ್ಸುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೌ ಡು ಯು ಮ್ಯಾಪ್ ಆನ್ ವಾಟ್ ಎವರ್ ಯು ಸಿ ಅನ್ ಆಬ್ಜೆಕ್ಟ್, ಅದನ್ನು ಹೇಗೆ ಮ್ಯಾಪ್ ಆನ್ ಮಾಡ್ತೀವಿ? ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ನ್ಯೂಮೆರಿಕಲ್ ಥಿಂಕಿಂಗ್ ಫಸ್ಟ್ ಆಗುತ್ತೆ. ನ್ಯೂಮೆರಿಕಲ್ ಥಿಂಕಿಂಗ್ ಆದ್ಮೇಲೆ ಪ್ಯಾಟ್ರನ್ಸ್ ಮತ್ತೆ ಶೇಪ್ಸ್ನ ಕಲಿತೀವಿ. ಶೇಪ್ಸ್ ಮತ್ತೆ ಅದಲ್ಲದೆ ನಾವು ಸಾಕಷ್ಟು ವೊಕ್ಯಾಬ್ಯುಲರಿ, ಬೇರೆ ಬೇರೆ ಪದಗಳನ್ನ ಪರಿಚಯ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಮೇನ್ ಐಸೆ ಎಕ್ಸ್ ಅಂದಾಗ ಐ ಡೋಂಟ್ ನೋ ಅಂದಾಗ ಎಕ್ಸ್ ವೈ ಝೆಡ್ ಅನ್ನುವಂಥದ್ದು, ಅದರಿಂದ ನಾವು ವೇರಿಯಬಲ್ ಅನ್ನೋ ಒಂದು ಕಾನ್ಸೆಪ್ಟ್, ವೇರಿಯಬಲ್ಸ್ಗಳನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಈ ನ್ಯೂಮರಿಕಲ್ ಇಂದ ವೇರಿಯಬಲ್ ಶಿಫ್ಟ್ ಆಗೋದೇ ಆಲ್ಜಿಬ್ರಾ ಅಂತ ಕರಿತೀವಿ. ಈ ವೇರಿಯಬಲ್ ಸಪೋಸ್ ಇಫ್ ದೇರ್ ಆರ್ 2 ವೇರಿಯಬಲ್ಸ್ 7 ಮತ್ತೆ 5 ಮತ್ತೆ 7, ಇವೆರಡರಿಂದ ನಾವು ಒಂದು ಭಿನ್ನ ರಾಶಿ ಮಾಡಿ 5/7, 7/5 ಈ ತರ ಮಾಡ್ಬೋದು. ಇದನ್ನ ರೇಷಿಯೋ ಅಂತಾನು ಕರಿತೀವಿ. ಸೊ ಅಥವಾ ಇನ್ನು ಮುಂದೆ ಹೋದಾಗ 5ಕ್ಕೆ ನನಗೆ 3 ರೊಟ್ಟಿ, ನನ್ನ 5 ರೊಟ್ಟಿ ಕೊಡೋದು ನನಗೆ 3 ರೊಟ್ಟಿ ಕೊಟ್ಟರೆ ಅದು ಪರ್ಸೆಂಟೇಜ್ ಲೆಕ್ಕ ಆಗ್ಬೋದು. ಇಲ್ಲಿ ಹೌ ಮಚ್ ಚೇಂಜ್ ಅನ್ನುವಂಥ ರೇಟ್ ಆಫ್ ಚೇಂಜ್. ಇವಾಗ ಸಪೋಸ್ ಎಕ್ಸ್ ಎಷ್ಟು ಅಂದರೆ ಎಕ್ಸ್ 3 ಆಗುತ್ತೆ, ಎಕ್ಸ್ 6 ಆಗುತ್ತೆ, ಎಕ್ಸ್ 8 ಆಗುತ್ತೆ, ಅಥವಾ ಎಕ್ಸ್ 2 ಆಗುತ್ತೆ, ಎಕ್ಸ್ 1 ಆಗುತ್ತೆ, ಎಕ್ಸ್ 0 ಆಗುತ್ತೆ ಅಂದಾಗ ಇಫ್ ಎಕ್ಸ್ ಈಸ್ ಚೇಂಜ್, ಈ ಎಕ್ಸ್ನ ರೇಟ್ ಅನ್ನು ಮೆಷರ್ ಮಾಡುವಂಥದ್ದು, ವಾಟ್ ಈಸ್ ದ ಚೇಂಜ್ ಇನ್ ಎಕ್ಸ್ ಅನ್ನುವಂಥದ್ದು ಮೆಷರ್ ಮಾಡುವಂಥದ್ದೇ ನಾವು ಕಾಲ್ ಇಟ್ ಆಸ್, ದಿಸ್ ಇಸ್ ವಾಟ್ ಆಕ್ಚುಲಿ ಸ್ಟಾರ್ಟಿಂಗ್ ಸ್ಟೆಪ್ ಟುವರ್ಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲಸ್. ಸೊ ಅದರಿಂದ 11th ಮತ್ತೆ 12th ಅಲ್ಲಿ ಈ ಕ್ಯಾಲ್ಕುಲಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಕ್ಯಾಲ್ಕುಲಸ್ ಇಸ್ ನಥಿಂಗ್ ಬಟ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಚೇಂಜ್. ಅದಕ್ಕೆ ಬೇಸಿಕ್ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಮುಖಾಂತರ ಈ ಅಂದರೆ ಯಾವುದೇ ನೀವು ಸೀಕ್ವೆನ್ಸ್ ಎಲ್ಲರೂ ಕಲಿತೀರಾ, ಯಾವುದೇ ಸೀಕ್ವೆನ್ಸ್, ಲೆಟ್ಸ್ ಸೇ ಇಫ್ ಐ ಸೇ 1 3 5 ಅಂದರೆ ಆಡ್ ನಂಬರ್ ಸೀಕ್ವೆನ್ಸ್, 2 4 ಅಂದರೆ ಈವನ್ ನಂಬರ್ ಸೀಕ್ವೆನ್ಸ್, ಫಿಬೊನಾಸಿ ಸೀಕ್ವೆನ್ಸ್. ಇನ್ 11th ಸ್ಟ್ಯಾಂಡರ್ಡ್ ವಿ ಕಮ್ ಅಕ್ರಾಸ್ ಲಾಟ್ ಆಫ್ ಸೀಕ್ವೆನ್ಸಸ್. ಅದರಲ್ಲೂ ಸಹ ಈ ಸೀಕ್ವೆನ್ಸ್ ಅಲ್ಲೂ ಸಹ ಅರ್ಥಮೆಟಿಕಲ್ ಮತ್ತೆ ಜೆಮೆಟ್ರಿಕಲ್ ಈ ತರ ಸೀಕ್ವೆನ್ಸ್ ಜೊತೆಗೆ ಸೀರೀಸ್ ಶುರು ಮಾಡ್ತೀವಿ, ಸೀರೀಸ್ ಕಲಿತಾ ಹೋಗ್ತೀವಿ. ಸೊ ಒನ್ ಶುಡ್ ನೋ ಹೌ ಸೀಕ್ವೆನ್ಸ್ ಮತ್ತೆ ಸೀರೀಸ್ ಡಿಫ್ರೆನ್ಸ್ ಏನು ಅನ್ನೋದು ಕಲ್ತ್ಕೋಬೇಕಾಗುತ್ತೆ. ಅದಕ್ಕೆ ಮುಂಚೆ ಈ ಸೀಕ್ವೆನ್ಸ್ ತಗೊಂಡು, ಈ ಸೀಕ್ವೆನ್ಸ್ ಇದೆಯೋ ಇಲ್ವೋ, ಕ್ಯಾನ್ ಐ ಹ್ಯಾವ್ ಎ ನಂಬರ್, ಎ ಸೀರೀಸ್ ಆಫ್ ನಂಬರ್, ವೆದರ್ ದೇ ಫಾಲೋ ಎ ರೂಲ್. ಇಫ್ ದೇ ಡೋಂಟ್ ಫಾಲೋ ಎ ರೂಲ್, ವಾಟ್ ವಿ ಕಾಲ್ ಇಟ್ ಆಸ್ ವೆದರ್ ದೇ ಹ್ಯಾವ್ ಎ ಡಿಫ್ರೆನ್ಸ್ ಅನ್ನೋಂಥ ಅದೊಂದು ಕಾನ್ಸೆಪ್ಟ್ ಬರುತ್ತೆ. ಉದಾಹರಣೆಗೆ ಯು ಕ್ಯಾನ್ ರೈಟ್ ಎನಿ 5 ನಂಬರ್ಸ್, ಯಾವುದೇ ಒಂದು 5 ನಂಬರ್ಸ್ನ ನಾವು ಬರೀಬೋದು. ನಾನು ಆ ಎಕ್ಸಸೈಸ್ ಮಾಡಿ ತೋರಿಸ್ತೀನಿ. ಅದರಿಂದ ಈ ಚೇಂಜ್ ಇದೆಯಾ, ವೆದರ್ ದ ಚೇಂಜ್ ಇಸ್ ದೇರ್. ಚಿಕ್ಕ ವಯಸ್ಸಲ್ಲಿ ಡಿಫ್ರೆನ್ಸ್ ಕಳಿತೀವಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ 1 and 5? 4. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್, ಲೆಟ್ಸ್ ಸೇ ಇಫ್ ಐ ಗಾಟ್ 1 5 11 and 13. 1 5ಗೆ 4 ಇದೆ, 5 ಮತ್ತೆ 11ಗೆ 6 ಇದೆ, 11 ಮತ್ತೆ 13ಗೆ 2 ಇದೆ. ದ ಡಿಫ್ರೆನ್ಸ್ ಇಸ್ ನಾಟ್ ಕಾಮನ್, ಡಿಫ್ರೆನ್ಸ್ ಇಸ್ ನಾಟ್ ಸೇಮ್. ಸೊ ಐ ಕ್ಯಾನ್ ನಾಟ್ ಫಿಟ್ ಇನ್ ಟು ಎನಿ ಸೀಕ್ವೆನ್ಸ್ ಆಗ್ತಿದ್ದಾಗ, can it again, if I take the what is the difference the sequence ತಗೊಂಡಾಗ I'll come back to you and show you. Then if I start understanding how it is changing at different level, this is actually give birth to what is called as calculus ಅಂತ ಬರುತ್ತೆ. So I'll talk about it, calculus. ಅದರಿಂದ ನಾವು ಕಲಿಯುವಾಗ ಮುಖ್ಯವಾಗಿ ಬರುವಂತದ್ದು, ಸೊ ಫೇಮನ್ ಹೇಳ್ದಂಗೆ, ಸೊ what actually we have to ask questions, understand properly, look at the problem, and what is the problem statement ಏನು ಅನ್ನುವಂತ ಕಲಿಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು, whether the statement, if you are able to understand a problem statement, ಆಗ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ಸೊ ನಾನು ಸಹ ಲಾಸ್ಟ್ ಟೈಮ್ 3 ಕೊಟ್ಟಿದ್ದೆ ಪ್ರಾಬ್ಲಮ್. ಸೊ
1 1 1 divided by 3, 2 2 2 divided by 3, 4 4 4 divided by 1 plus 1 plus 1 4 ಅಂದ್ರೆ 4 4 4 plus 4 plus 4 5 5 5 divided by 5 plus 5 ಬಟ್ ಎಲ್ಲರೂ ಆನ್ಸರ್ ಬರ್ತಿದ್ರಿ, ಕೆಲವರು ಆನ್ಸರ್ ಮಾಡಿದ್ರಿ. ಬಟ್ 1 1 by 1 plus 1 plus 1 ನೀವು ನೋಡಿದಾಗ 1 ಪ್ಲಸ್ ಅಂದ್ರೆ 111 ಬೈ 1 ಪ್ಲಸ್ 1 ಪ್ಲಸ್ 1 ಅಂತ ಬರೆದಾಗ ನನಗೆ ಬರುವಂತಹದ್ದು 111 by 3 37 ಬರುತ್ತೆ. ಬಟ್ ವಿ ಆಲ್ವೇಸ್ ಇನ್ ದ ಚೈಲ್ಡ್ಹುಡ್ ವಿ ಲರ್ನ್ ಅಬೌಟ್ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂತ ಕಲಿತೀವಿ. ಇಫ್ ಯು ಮಲ್ಟಿಪ್ಲೈ ನ್ಯೂಮರೇಟರ್ and denominator by same number, the value does not change ಅಂತ. ಅದರಿಂದ 111 divided by 1 plus 1 plus 1 37 ಆದರೆ ಈ ಮೇಲ್ಗಡೆನೂ 2 ಇಂದ ಮಲ್ಟಿಪ್ಲೈ ಮಾಡಿ 1 plus 1 plus 1 ಅನ್ನು ಡಿಫರೆನ್ಸ್ನ ಅದನ್ನು ಮಲ್ಟಿಪ್ಲೈ ಮಾಡಿ. ಸೊ ವಾಟ್ ವಿ ಗೆಟ್ ಬ್ಯಾಕ್ is actually 222 by 2 plus 2 is nothing but we are only just making the equivalent. ಅದರಿಂದ 222 by 2 plus 2 plus 2 ಸಹ ಅದು 37 ಆಗುತ್ತೆ. ಬಟ್ ದಿಸ್ ಇಸ್ ಆಕ್ಚುಲಿ ಪಜಲ್ ಅಂತ ಹೇಳ್ತಾರೆ. ಬಟ್ ದಿಸ್ ಕ್ಯಾನ್ ಬಿ ಡನ್ ವಿತ್ ಎನಿಥಿಂಗ್. ಲೆಟ್ಸ್ ಸೇ ಇಫ್ ಐ ಟೇಕ್ 11 by 1 plus 1 2 ಆಗುತ್ತೆ, ಆವಾಗ ಬರುವಂಥದ್ದು 5.5. ಅದೇ ಥರ ಇಫ್ ಐ ಗೋ ಫಾರ್ 111 by 4 ಅಂತ ಮಾಡಿದಾಗ ಅಲ್ಲೂ ಒಂದು ಫ್ರಾಕ್ಷನ್ ಬರುತ್ತೆ. ದಟ್ಸ್ ಆಲ್ಸೋ ಕಾಮನ್ ಇರುತ್ತೆ. ಬಟ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಅಬೌಟ್ ಓನ್ಲಿ ಇಂಟೀಜರ್. ಅದರಿಂದ ಇಂಟೀಜರ್ಸ್ ಮಾತ್ರ ಹಾಕ್ಬಿಟ್ಟು ದೇ ರೈಟ್ ದಿಸ್. ಸೊ ಬಟ್ ವಿ ಕ್ಯಾನ್ ಆಲ್ಸೋ ಸ್ಟಡಿ, it's also true for even for an integer. So fractions, fraction ಇದ್ದಾಗಲೂ 11 by 2, if 11 by 2 is 5.5, then 22 by 2 plus 2 4 ಅದು ಸಹ ಅಷ್ಟೇ ಇರುತ್ತೆ. ಹಾಗೆ 33 by 3 plus 3, 44 by 4 plus 4, 55. And we are doing equivalent fractions. There you get a fractional value. And if you are able to look into the problem, understand, and if you go on series, you will get for 1 plus 1 plus 9 ಬರ್ದು ಕೆಳಗಡೆ 9 1 ಬಂದಾಗಲೂ ಸಹ 1 2 3 4 5 6 7 8 9 ಅದು ಸಹ 8 ಮಿಸ್ 9 ಬರುತ್ತೆ. ಸೊ ಯು ಗೆಟ್ ಅ ನಂಬರ್ ದಟ್ಸ್ ಆಲ್ಸೋ ಎ ಕಾಮನ್ ಇಂಟೀಜರ್. ಅದರಿಂದ ಡೀಟೇಲ್ ಆಗಿ ಈ ಥರ ಒಂದು ಪ್ರಾಬ್ಲಮ್ ತಗೊಂಡು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಎಕ್ಸ್ಪ್ಯಾಂಡ್ ಮಾಡಿ ಥಿಂಕ್ ಬಿಗ್. ಸ್ವಲ್ಪ ಫಾಸ್ಟ್ ಆಗ್ತಿದೆಯಾ ಹೇಳ್ತಿರೋದು? ಸರ್ ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆ ಮಾಡಿ ಸರ್. ಓಕೆ, ಅಂದ್ರೆ ಥಿಂಕ್ ಬಿಗ್ ಅಂತ ಕರಿತೀವಿ. ಅದರಿಂದ ವೆನ್ ವಿ ಲುಕ್ ಅಟ್ ಎ ಪ್ರಾಬ್ಲಮ್, ಫಸ್ಟ್ ಆಫ್ ಆಲ್ ಟೀಚ್ ದೆಮ್ ಕ್ವಶನ್ ವಾಟ್ ದೇ ರೀಡ್ ಅಂದ್ರೆ ಅದೇ ಏನು ಓದ್ತಾರೆ, ಹೇಗೆ ಓದ್ತಾರೆ ಅನ್ನುವಂಥ. ಅದರಿಂದ 11th ಮತ್ತು 12th 1 hour ನಾನು ಹೇಳಬೇಕಾದ್ರೆ ಟೆಕ್ಸ್ಟ್ ಬುಕ್ ತೊಗೊಂಡು, ಅದಕ್ಕೋಸ್ಕರ ಲಾಸ್ಟ್ ಟೈಮ್ ತೋರಿಸ್ತಿದ್ದೆ, ಎಸೆನ್ಸ್ನ ಕ್ಯಾಚ್ ಮಾಡಿ, ಎಸೆನ್ಷಿಯಲ್ ಆಫ್ 11th and 12th ಮ್ಯಾಥ್ಸ್ ತೊಗೊಂಡಾಗ ನನಗೆ ಕಾಣುವಂಥದ್ದು ವಾಟ್ ಎವರ್ ಯು ಲರ್ನ್ ಟಿಲ್ 10th, ನೌ ಇಟ್ ಬಿಕಮ್ಸ್ ಮಚ್ ಮೋರ್ ಅಬ್ಸ್ಟ್ರಾಕ್ಟ್. ಅಂದರೆ ಎಷ್ಟು ಬೇಕು ಅಷ್ಟನ್ನ ಹೇಳ್ತಾರೆ. ಅಂದರೆ ಅಲ್ಲಿ ಇಡೀ ಒಂದು ತರಗತಿಯ ಇಡೀ ಸಿಲೆಬಸ್ ಇಲ್ಲಿ ಒಂದು ಚಾಪ್ಟರ್ ಅಥವಾ ಒಂದು ಯೂನಿಟ್ ಆಗೋ ಅದರ ಒಂದು ಲೆಸನ್ ಆಗೋ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಇಡೀ ವರ್ಷ ನಾವು 8ನೇ ಕ್ಲಾಸ್ ಫುಲ್ ಓದಿರ್ತೀವಿ, ಆದರೆ ಇಲ್ಲೊಂದು ಕ್ಲಾಸಲ್ಲಿ ಅದು ಭಾಗವಾಗಿ ಬರುತ್ತೆ. ಅದರಿಂದ ಅಲ್ಲಿ ಏನು ಕಲಿತೀರೋ ಅಂದರೆ ಒಂದು ಪ್ರಾಬ್ಲಮ್ ಅಲ್ಲಿ ಬರೀ ನೀವು ಪವರ್ ಅಂದರೆ ವಿ ಆಲ್ವೇಸ್ ಕಾಲ್ ಇಟ್ ಆಸ್ ಎಕ್ಸ್ಪೊನೆನ್ಷಿಯೇಷನ್ ಬಗ್ಗೆ ಮಾತಾಡ್ತೀವಿ, ಅಥವಾ ವಿ ಕಾಲ್ ಇಟ್ ಆಸ್ ಸೊ a to the power of 3, b to the power of 3, ಇದು ಒಂದೊಂದೇ. ಮತ್ತು ಘಾತಗಳು ಅಂತ ಕರೀತೀವಿ, ಘಾತ ಚಾಪ್ಟರ್ ಹೋಗ್ತೀರಾ, ಲಾಗರಿಥಮ್ ಚಾಪ್ಟರ್ ಹೋಗ್ತೀರಾ, ಈಗ ಒಂದೊಂದಾಗಿ ಅಥವಾ ಆಲ್ಜಿಬ್ರಾ ಸಪ್ರೇಟ್ ಹೋಗ್ತೀರಾ, ಜೆಮೆಟ್ರಿ ಸಪ್ರೇಟ್. ನಾವು ವಿಲ್ ಲುಕ್ ಎವ್ರಿಥಿಂಗ್ ಇನ್ ಡೀಟೇಲ್ ಮಾಡೋದು. ಎಷ್ಟು ಬೇಕು ಅಷ್ಟು ಒಂದೇ ಪ್ರಾಬ್ಲಮ್ ಇವೆಲ್ಲವೂ ಸಹ ಕಾಣಿಸ್ಕೊಳ್ಳುತ್ತೆ. ಸೊ ಎ ಪ್ರಾಬ್ಲಮ್ ಮೇ ಕಂಟೈನ್ ಆಲ್ ಕೈಂಡ್ ಆಫ್ ಇನ್ಫಾರ್ಮೇಶನ್. ಸೊ ಅದರಿಂದ ಆ ಪ್ರಾಬ್ಲಮ್ನ ನಾವು ಆ ರೀತಿ ಯೋಚನೆ ಮಾಡೋಕೆ ಶುರು ಮಾಡಿದಾಗ, ಅದರಿಂದ ನಾನು ಹೇಳ್ದಂಗೆ ಯಾವುದೇ ಒಂದು 2 ನಂಬರ್ಸ್ ತೊಗೊಂಡು 3 by 5 ಅನ್ನೋದನ್ನ 3 and 5 3 5 ಇಲ್ಲಿ ಏನೇನು ಮಾಡ್ಬೋದು ಅಂತ ಹೊರಟಾಗ ಆಲ್ಜಿಬ್ರಾನು ಟೀಚ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್. ಸೊ 3 5 ಅಂತ ಬ್ರಾಕೆಟ್ ಅಲ್ಲಿ ಹಾಕಿದಾಗ 3 5 ಇಟ್ ಬಿಕಮ್ಸ್ ಅನ್ ಆರ್ಡರ್ಡ್ ಪೇರ್ ಅಂತ ಕರೀತಾರೆ. 3 ಅದೇ ಸಪೋಸ್ ಇಫ್ ಐ ರೈಟ್ ಇನ್ ಸ್ಕ್ವೇರ್ ಬ್ರಾಕೆಟ್ ಬಂದು 3 and 5 ಬರೆದ್ರೆ ಅದೊಂದು ರೋ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಐ ಜಸ್ಟ್ ಟೇಕ್ 2 numbers and put it in different forms. ಅಂದರೆ ವಾಟ್ ಯು ಅಂಡರ್ಸ್ಟ್ಯಾಂಡ್ 3 and 5 as a number with a different kind of imagination put it, idea put into it. ಅಂದರೆ ಯಾವುದೇ ಒಂದು ನಂಬರ್ಗೆ ಅದ್ರ ಜೊತೆ ಐಡಿಯಾ ಸೇರಿದಾಗ ಅದು ದೊಡ್ಡದಾಗ್ತಾ ಹೋಗುತ್ತೆ. ವಾಟ್ ಆಕ್ಚುಲಿ ಹ್ಯಾಪನಿಂಗ್ ಈಸ್ ಆಲ್ಸೋ ಸೇಮ್ ಥಿಂಗ್. SLC ವರೆಗೆ ಏನು ಕಲಿತೀರಾ 10th ವರೆಗೆ, ಅದು PUCಗೆ ಬಂದಾಗ ಸುಮಾರು ವಿಷಯಗಳು ಅದೇ ಬಳಸುತ್ತೆ, ಬಟ್ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ಹೇಳಿದ್ನಲ್ಲ, 2 ನಂಬರ್ ತೊಗೊಂಡು ಆ 2 ನಂಬರ್ ಏನು ಮಾಡ್ಬೋದು, ಏನೇನು ಯಾವ ಒಂದು ಕಾನ್ಸೆಪ್ಟ್ಗೆ ಅದು ಬೇಸ್ ಆಗುತ್ತೆ ಅನ್ನುವಂಥದ್ದು ಹೇಳ್ದಂಗೆ 3 and 5 ಕಲ್ತಿರ್ತೀರಾ. 3 is an integer, 5 is an integer, 3 is a prime number, ಈ ಥರ ಹೇಳ್ತಾ ಹೋಗ್ತೀವಿ. ಬಟ್ ನಾವು ಲುಕಿಂಗ್ ಟು 3 and 5 ಬಿಕಮಿಂಗ್ ಇನ್ಸೈಡ್ ಸಮಥಿಂಗ್, ಅಥವಾ ನೀವು ಇಮ್ಯಾಜಿನರಿ ನಂಬರ್ ಓದೋದು ಆದ್ರೂ 3 plus IB ಅಂತ ಕಾನ್ಸೆಪ್ಟ್ಸ್, ಅಥವಾ 3 and 5. ಇಫ್ 3 and 5 ಆರ್ ದ ಸೈಸ್ ಆಫ್ ಎ ಟ್ರಯಾಂಗಲ್, ವಾಟ್ ಈಸ್ ದ ಹೈಪೋಟೆನಸ್ ಅಂತ ಕಂಡುಹಿಡಿಯುವಂಥದ್ದಾಗ 3 and 5 ಅಂತ ಬರ್ತದೆ. ಅದೇ 3 and 5 ಕ್ಯಾನ್ ಆಲ್ಸೋ ಬಿ ಥಾಟ್ ಎಸ್ 3 degree 5 degree ಅಂತ ಇಟ್ಕೊಂಡು I can also think in terms of angles. So same 3,
prefixes and suffixes with the numbers, it becomes meaningful ideas. ಅದರಿಂದ ಮೂರು ಏನು ಅಲ್ಲ, ಮೂರು ಪಕ್ಕ ಕೆಜಿ ಹಾಕಿದಾಗ ಅದು ಮಾಸ್ ಆಗುತ್ತೆ, ಅಥವಾ ಮೂರು ಹಿಂದೆ ರೂಪಾಯಿ ಹಾಕಿದಾಗ ರೂಪಾಯಿ 3 ಆಗುತ್ತೆ. ಸೊ ಅದರಿಂದ 3 km/s ಅನ್ನುವಾಗ ಅದು ಸ್ಪೀಡ್ ಆಗುತ್ತೆ. ಅದೇ ತರ 3 ಮೇಲ್ಗಡೆ ಐ ಪುಟ್ ಅನ್ ಆರೋ, ಇಟ್ ಬಿಕಮ್ಸ್ ಎ ವೆಕ್ಟರ್ ನೊಟೇಷನ್ ಆಗುತ್ತೆ. ಸೊ ವಾಟ್ ಆಕ್ಚುಲಿ ವಿ ಆರ್ ಟೇಕಿಂಗ್ ದ ನಂಬರ್ಸ್, ಅಂಡ್ ವಿತ್ ದಿಸ್ ನಂಬರ್ we can always take an idea, and these ideas also it fit into this kind of numbers also. ಅದರಿಂದ ನನಗೆ ನಂಬರ್ಸ್ ಎಷ್ಟೋ ಸಲ ಹೇಳ್ತೀನಿ ತಮಾಷೆನೇ ಸೀರಿಯಸ್ ಆಗೋ ಸಹ ಹೇಳುವಂಥದ್ದು. ನಂಬರ್ಸ್ ವಿತ್ ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ದೇ ಬಿಕಮ್ ಫಿಸಿಕಲ್. ಅಂದರೆ ಅದು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ, ಫಿಸಿಕ್ಸ್ ಸಬ್ಜೆಕ್ಟಲ್ಲಿ, ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ, ಇನ್ನೊಂದು ಸಬ್ಜೆಕ್ಟಲ್ಲಿ ಬೇರೆ ಬೇರೆ. ಅಂದರೆ ಮ್ಯಾಥ್ಸ್ ಇಸ್ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಕರಿತೀವಿ, ಗಣಿತ ಎಲ್ಲ ಸಬ್ಜೆಕ್ಟ್ಸ್ಗಳ ರಾಣಿ ಅಂತ. ಸೊ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್, ಕ್ವೀನ್ ಸಬ್ಜೆಕ್ಟ್ಸ್, ಆಲ್ ಅದರ್ಸ್ ಆರ್ ಇಟ್ ಸಬ್ಜೆಕ್ಟ್ಸ್. ಇಂಗ್ಲಿಷ್ ಪದ ಸಬ್ಜೆಕ್ಟ್ಸ್ ಅಂದರೆ ಅವ್ರು ನಾವು ಪ್ರಜೆಗಳು ಅಂತ ಕರಿತೀವಿ. ಸೊ ಅದರಿಂದ ಇಲ್ಲೂ ಸಹ ನಾನು ಹೇಳ್ತಿರುವಂಥದ್ದು, ಸೊ ವಿ ಲುಕ್ ಇನ್ ಟು ದಿಸ್. ಅದರಿಂದ ಈ ಪಾಠಗಳು ಓದುವಾಗ ಇವರು ಏನು ಹೇಳ್ತಾರೋ ಅದನ್ನ ಸರ್, ಟೀಚ್ ದೆಮ್ ಟು ಥಿಂಕ್, ಟೀಚ್ ದೆಮ್ ಟು ಮೇಕ್ ಮಿಸ್ಟೇಕ್ಸ್ ಅಂಡ್ ಲರ್ನ್ ಫ್ರಮ್ ದೆಮ್, ಟೀಚ್ ದೆಮ್ ಹೌ ಟು ಅಂಡರ್ಸ್ಟ್ಯಾಂಡ್. ಅದರಿಂದ ನನಗೆ ಮುಖ್ಯವಾಗಿ ಕಾಣಿಸುವಂಥದ್ದು, ಅದರಿಂದ ನೀವು ಇಡೀ 10th 11th and 12th ಲಾಸ್ಟ್ ಕ್ಲಾಸಲ್ಲಿ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಮೈಂಡ್ ಮ್ಯಾಪಿಂಗ್ ನೋಡ್ಕೋಬೇಕು. ಒಂದ್ಸಲಿ ಮೈಂಡ್ ಮ್ಯಾಪಿಂಗ್ ತಗೊಂಡ್ರೆ ಆ ಒಂದು ಚಾಪ್ಟರ್ಸ್ಗಳನ್ನ ಹೇಗೆ ನೋಡ್ಬೋದು ಅನ್ನುವಂಥದ್ದು ಕಲಿಬೇಕಾಗುತ್ತೆ. ಅದರಿಂದ ನಾನು ತಮಾಷೆ ಮಾಡ್ತಾರೆ. ಸೊ ಏನು ಆಬ್ಜೆಕ್ಟಿವ್ ಇರಬೇಕು, ಅದರಿಂದ ಒಂಥರ ಗಣಿತ ಕಲಿಬೇಕು ಅಂದ್ರೆ ಆಟ ಆಡ್ತಾ ಕಲಿಬೇಕು. ಅಲ್ಲೊಂದು ನಿದ್ದೆ ಮಾಡ್ತೇನೆ, ಟು ಲರ್ನ್ ಸ್ಟೂಡೆಂಟ್ಸ್ ನೀಡ್ ಟು ಡೂ ಸಮಥಿಂಗ್ ಅಂತ ಹೇಳ್ತೀನಿ. ಟು ಡೂ ಅಲ್ಲಿ ಆಕ್ಚುಲ್ ಝಡ್ ಅಂತ, ಝಡ್ ಅನ್ನುವಂಥದ್ದು ಸಹ ಸಂಕೇತವಾಗಿ, ಸಿಂಬಾಲಿಕ್ ಆಗಿ ಇಟ್ ಆಲ್ಸೋ ರೆಪ್ರೆಸೆಂಟ್ ವಾಟ್ ಈಸ್ ಕಾಲ್ಡ್ ಎಸ್ ಎನ್ ಇಮ್ಯಾಜಿನರಿ ನಂಬರ್ಸ್ಗಳಿಗೆ ಅದರ ಸೆಟ್, ಅಥವಾ ನಾವು ಅದು ಉಪಯೋಗ ಝಡ್ ಅಂತ, ಝಡ್ ಈಸ್ ಈಕ್ವಲ್ ಟು a+ib ಅಂತ ಬರಿತೀವಿ. ಅಲ್ಲಿ ಐ ಅನ್ನೋದು ಇಮ್ಯಾಜಿನರಿ, ರೂಟ್ ಆಫ್ -i ಅಂತ ಕರಿತೀವಲ್ಲ, ಅದಕ್ಕೆ ಬಂದಾಗ ಝಡ್. ಸೊ ವಾಟ್ ಈಸ್ ಥಿಂಕಿಂಗ್ ವೈಲ್ ಸ್ಲೀಪಿಂಗ್, ಆಲ್ಸೋ ಈಸ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್, ನನಗೆ ಬೇರೆ ದೃಷ್ಟಿಲೇ ಕಾಣಿಸುತ್ತೆ, ಈಸ್ ಥಿಂಕಿಂಗ್ ಮ್ಯಾಥಮ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಇಟ್ಸ್ ನಾಟ್ ಸ್ಲೀಪಿಂಗ್. ಸೊ ವೆನ್ ಯು ಸ್ಟಾರ್ಟ್ ಗಿವಿಂಗ್ ವರ್ಕ್ ಟು ಯುವರ್ ಬ್ರೈನ್, ಮೆದುಳಿಗೆ ಕೆಲಸ ಕೊಟ್ಟರೆ ಅದು ನಿದ್ದೆ ಮಾಡಲ್ಲ. ಸೊ ವಾಟ್ ಆಕ್ಚುಲಿ ಮ್ಯಾಥ್ಸ್ ಅಂದ್ರೆ ನಾವೇನು ಮಾಡಬೇಕು, ಮ್ಯಾಥ್ಸ್ನ ನಾವು ತಲೆಗೆ ತುಂಬ, you can't actually learn lot of mathematics ಅಥವಾ think big in mathematics. ಅದರಿಂದ 11th ಸ್ವಲ್ಪ ಕಷ್ಟ ಅನ್ಸಿದ್ರು, ಯಾಕೆ ಇಂಟ್ರೆಸ್ಟ್ ಇರುತ್ತೋ ಪ್ರಾಬ್ಲಮ್ ಇಲ್ಲ. ಅದರಿಂದ ಏನಾದ್ರು ಕಲಿಬೇಕು ಅನ್ನೋ 4 ಮೂಲಭೂತವಾಗಿ 4 ಐಟಮ್ಸ್ ಇಂಪಾರ್ಟೆಂಟ್ ಅಂತ ಕರಿತೀನಿ. ಒಂದು ಇಂಟ್ರೆಸ್ಟ್, 2 ಹಾರ್ಡ್ ವರ್ಕು, 3 ಡಿಸಿಪ್ಲಿನ್, 4ನೇದು ಐ ಕಾಲ್ ಇಟ್ ಆಸ್ ಇಟ್ ಇಸ್ ಕಾಲ್ಡ್ ಲಕ್. ಸೊ ಅದರಿಂದ ಓನ್ಲಿ ಹಾರ್ಡ್ ವರ್ಕ್ ಇದ್ರೆ ಏನು ಪ್ರಯೋಜನ ಆಗಲ್ಲ, ಅಥವಾ ಓನ್ಲಿ ಡಿಸಿಪ್ಲಿನ್ ಇದ್ರೆ ಏನು ಪ್ರಯೋಜನ ಆಗಲ್ಲ. ಯಾವ್ದಾದ್ರು ಕಾಂಬಿನೇಷನ್, ಹಾರ್ಡ್ ವರ್ಕ್ ಜೊತೆ ಇಂಟ್ರೆಸ್ಟು, ಅಥವಾ ಡಿಸಿಪ್ಲಿನ್ ಜೊತೆ ಇಂಟ್ರೆಸ್ಟು, ಮತ್ತೆ ಹೇಳಿದ್ನಲ್ಲ, ಅಥವಾ ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಇಂಟ್ರೆಸ್ಟ್ ಮೂರೂ ಇದ್ರೆ ಡೆಫಿನೆಟ್ಲಿ ನೋಬಡಿ ಕ್ಯಾನ್ ಸ್ಟಾಪ್ ದಟ್. ಯು ವಿಲ್ ಡೆಫಿನೆಟ್ಲಿ ಯು ನೋ ವಾಟ್ ಆಕ್ಚುಲಿ, ಒಂದು ಎಕ್ಸ್ಪರ್ಟ್ನೆಸ್ ಬರುತ್ತೆ. ಅದ್ರ ಜೊತೆಗೆ ಇಫ್ ಲಕ್ ಇಸ್ ಆಲ್ಸೋ ಇಸ್ ದೇರ್, ಐ ಡೋಂಟ್ ನೋ, ಸೊ ನೋಬಡಿ ಕ್ಯಾನ್ ಸ್ಟಾಪ್ ಯುವರ್ ಸಕ್ಸಸ್ ಆಫ್ ಎನಿ ಕೈಂಡ್. ಯಾವುದೇ ರೀತಿ ಸಕ್ಸಸ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಅದರಿಂದ ಫಸ್ಟ್ ಆಫ್ ಆಲ್, ಇನ್ ಆರ್ಡರ್ ಟು ಲರ್ನ್ mathematics or any subject, basically maths ಆಯ್ತು, you should feel interest in each domain. ಯಾವ್ಯಾವ ಫೀಲ್ಡಲ್ಲಿ ಯಾವ್ದು ಕಷ್ಟ ಅನ್ಸುತ್ತೋ, ಅಂದರೆ ಇವಾಗ ನನಗೆ ಆಲ್ಜಿಬ್ರಾ ಗೊತ್ತಿದೆ, ಹಾಗೆ ಹೇಳ್ತೀನಿ ಕ್ಯಾಲ್ಕುಲಸ್ ಕಷ್ಟ ಆಗ್ತಿದೆಯಾ, ಕ್ಯಾಲ್ಕುಲಸಲ್ಲಿ ಏನು ಕಲಿತೀವಿ ಇಲ್ಲಿ, ಕ್ಯಾಲ್ಕುಲಸ್ ಯಾಕೆ ಕಷ್ಟ ಆಗುತ್ತೆ, ಟ್ರಿಗ್ನೋಮೆಟ್ರಿ ಜಾಸ್ತಿ ಆಗುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಹಾಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡ್ತಾ ಇರ್ತೀನಿ. So various kinds of, basically even if I divide the whole syllabus of first PU and second PU, I find only about some of the algebraic concepts getting into it, and calculus concepts, and statistical or data science concepts. ಮತ್ತೆ ಜೊತೆಗೆ ನ್ಯೂಮೆರಿಕಲ್ ಆಗಿ ಡಾಟಾ ಹ್ಯಾಂಡಲ್ ಮಾಡುವಂಥ ಶೇಪ್ಸ್ ಅಂಡ್ ಪ್ಯಾಟರ್ನ್ಸ್, ಜೆಮೆಟ್ರಿಕಲ್ ಶೇಪ್ಸ್ ನಾವು ಬೇರೆ ಬೇರೆ ರೀತಿ ಕಲಿತಾ ಹೋಗ್ತೀವಿ. ಸೊ ಯುಕ್ಲಿಡಿಯನ್ ಇಂದ ಶುರು ಮಾಡಿ, ಸೊ ವಿಲ್ ಕಮ್ ಅಕ್ರಾಸ್ ಲಾಟ್ ಆಫ್ ಜೆಮೆಟ್ರಿಕಲ್ ಕಾನ್ಸೆಪ್ಟ್ಸ್ ಇನ್ ಎ ಡಿಫ್ರೆಂಟ್ ವೇ. ಅಂದರೆ ಉದಾಹರಣೆಗೆ, ಸಪೋಸ್ ಇಫ್ ಐ ನೋ ದ ಏರಿಯಾ ಆಫ್ ಎ ಸ್ಕ್ವೇರ್ ಅಂತ ಗೊತ್ತಿದ್ರೆ, ದಟ್ಸ್ ನಾಟ್ ಇಂಟ್ರೆಸ್ಟಿಂಗ್. ಸೊ ವಾಟ್ ಆಕ್ಚುಲಿ ಟು ಫೈಂಡ್ ಅನ್ ಏರಿಯಾ ಆಫ್ ಎ ಅಪಸಾರ್ಡ್, ಒಂದು ಯಾವುದೋ ಒಂದು ಶೇಪ್ ಇರುತ್ತೆ, ಈ ಥರದ್ದು ಯಾವುದೋ ಮೆಟಲ್ ಇದೆ, ಮೆಟಲ್ ಫ್ಯಾಬ್ರಿಕೇಟೆಡ್. ಸೊ ಇದೊಂದು ಆಬ್ಜೆಕ್ಟು, ಇದರಲ್ಲೆಲ್ಲ ನಾನು ನೋಡ್ದಂಗೆ ಎಲ್ಲ ಥರದ್ದು ಸಹ ಶೇಪ್ಸ್ 3 ಡೈಮೆನ್ಷನ್ ಆಗ್ಬೋದು. ಇದರದ್ದು ವಾಲ್ಯೂಮ್ ಕಂಡುಹಿಡಿಯೋದು ಹೇಗೆ, ಅಥವಾ ಇದರದ್ದು ಏರಿಯಾ ಕಂಡುಹಿಡಿಯೋದು ಹೇಗೆ ಅನ್ನುವಾಗ, ನಾರ್ಮಲ್ ಆಗಿ 10th ಸ್ಟ್ಯಾಂಡರ್ಡ್ ಅವ್ರಿಗೆ ನಾವೇನು ಮಾಡ್ತೀವಿ, ಮೆನ್ಸುರೇಷನ್, ವಿಲ್ ಡಿವೈಡ್ ದ ಶೇಪ್ಸ್ ಇಂಟು ಸ್ಮಾಲರ್ ಶೇಪ್ಸ್ ಅಂಡ್ add all those shapes in order to get it. It's nothing but divide into smaller, but divide and conquer, and then add. So ಅದನ್ನ ಇಂಟಿಗ್ರೇಟ್ ಮಾಡುವಂತ ಇದೆ. ಅಂದ್ರೆ ಚಿಕ್ಕದಾಗಿ ಮಾಡ್ಬಿಟ್ಟು ಶೇಪ್ಸ್ಗಳನ್ನ, ಆ ಚಿಕ್ಕ ಶೇಪ್ ನಂಗೆ ಗೊತ್ತಿದೆಯಾ, ಸ್ಕ್ವೇರ್ ತರ ಇದೆಯಾ, ಪ್ಯಾರಲೋಗ್ರಾಮ್ ತರ ಇದೆಯಾ, ಟ್ರೆಪೀಸಿಯಂ ತರ ಇದೆಯಾ, ಸೊ ಎಲ್ಲದನ್ನು ಆ್ಯಡ್ ಮಾಡ್ಬಿಟ್ಟು ವೀಕಲ್ ನೋ. ಬಟ್ ದ ಮೊಮೆಂಟ್ ಯು ಕಮ್ ಹಿಯರ್, ದ ಕ್ಯಾಲ್ಕುಲಸ್ ಹೆಲ್ಪ್ ಅಸ್ ಇನ್ ಅ ಡಿಫರೆಂಟ್ ವೇ. ಸೊ ಕ್ಯಾಲ್ಕುಲಸ್ ಕಲಿತಾಗ ನಿಮಗೆ ಲಿಮಿಟ್ಸ್ ಇಂದ ಶುರುವಾಗಿ ಆಮೇಲೆ ಡಿಫ್ರೆನ್ಶಿಯೇಷನ್, ಇಂಟಿಗ್ರೇಷನ್ಸ್ ಇವೆಲ್ಲ ಶುರು ಮಾಡಿದಾಗ, ಕ್ಯಾಲ್ಕುಲಸ್ ವಿಲ್ ಹೆಲ್ಪ್ ಯು ಟು ಫೈಂಡ್ ಔಟ್ ಏರಿಯಾ, ವಾಲ್ಯೂಮ್,
in a very fast way, in a very good way. So calculus is a big idea which has actually ಕೊಟ್ಟಿದ್ದು. ಅದರಿಂದ ಕ್ಯಾಲ್ಕುಲಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಕ್ಯಾಲ್ಕುಲಸ್ ಅರ್ಥ ಮಾಡ್ಕೋಬೇಕು. ಸೊ ಸ್ಮಾಲರ್ ಡಿಫ್ರೆನ್ಸಸ್ ಅಂತ ಇವಾಗ ಟ್ರಯಾಂಗಲ್ ಬರಿತೀವಿ, ಟ್ರಯಾಂಗಲ್ ನ ಸ್ಮಾಲ್ ಟ್ರಯಾಂಗಲ್ ಡೆಲ್ಟಾ ಎಕ್ಸ್ ಅಂತ ಬರೆದಾಗ ವಿ ಕಾಲ್ ಇಟ್ ಅಸ್ ವೆರಿ ಸ್ಮಾಲ್ ಚೇಂಜ್ ಇನ್. ಸೊ ಅದೇ ಟ್ರಯಾಂಗಲ್ ಉಪಯೋಗಿಸಿ ಅದರ ಮುಂದೆ ಸ್ಮಾಲ್ ಟ್ರಯಾಂಗಲ್ ಬರೆದು ಅದ್ರ ಮುಂದೆ ಎಕ್ಸ್ ಅಂದ್ರೆ ಐ ಡೋಂಟ್ ನೋ, ಎಕ್ಸ್ ಅಂದ್ರೆ ವೇರಿಯಬಲ್. X prefixes with a small triangle becomes a calculus representation. Look at this representation. Triangle ಗೊತ್ತು, X ಗೊತ್ತು, triangle ಪಕ್ಕ X ಕೂರಿಸಿ ಚಿಕ್ಕದಾಗಿ X triangle ಬರೆದು ಅದ್ರ ಪಕ್ಕ X ಕೂರಿದ್ರೆ we call it as a very small quantum ಮತ್ತು ತುಂಬಾ ಚಿಕ್ಕದಾಗಿ ಬರುವಂಥದ್ದು. ವಾಟ್ ಇಸ್ ದ ಡಿಫ್ರೆನ್ಸ್ ಅನ್ನುವಂಥದ್ದು ಐ ಕಮ್ ಬ್ಯಾಕ್ ಟು ಅಫ್ವರ್ಡ್. ಸೊ ನೀವು ಕಲ್ತಿರ್ತೀರ ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. ಈಗ ವಿ ಕಾಲ್ ಇಟ್ as instead of calling triangle we call it as a delta ಅಥವಾ ಸ್ಮಾಲ್ ಟ್ರಯಾಂಗಲ್. Symbolic thinking ಅಲ್ಲಿ idea. So mathematics is always makes your idea into smaller things. ಅದರಿಂದ ಇಲ್ಲೂ ಸಹ ನೀವು ನೋಡ್ದಂಗೆ ಪಕ್ಕದಲ್ಲಿ ನಾನು ಹೇಳಿದ್ದೆ ಮೋಬಿಯಸ್ ಸ್ಟ್ರಿಪ್ ಅಂತ ಕೇಳಿದ್ದೀರಾ. ಎಷ್ಟು ಜನ ಒಂದು ಪೇಪರ್ ತಗೊಂಡು ಅದನ್ನ ಟ್ವಿಸ್ಟ್ ಕೊಟ್ರೆ ಒಂದು ಪೇಪರ್ ಟ್ವಿಸ್ಟ್ ಮೋಬಿಯಸ್ ಸ್ಟ್ರಿಪ್ ಆಗುತ್ತೆ. ಒನ್ ಡೈಮೆನ್ಷನಲ್ ಸ್ಪೇಸ್ ಇರುವಂಥದ್ದು, ಒಂದೇ ಒಂದು we call it as a loop with one surface ಅಂತ, a single loop with one surface ಅಂತ ಕರಿತೀವಿ. ಪೇಪರ್ ತಗೊಂಡು ಒಂದು ಟ್ವಿಸ್ಟ್ ಕೊಟ್ಟು ಅಂಟಿಸಿ ಒಂದು ಲೂಪ್ ಆಗುತ್ತೆ. ಸೊ ಇಲ್ಲೂ ಸಹ ಅದೇ ಆರ್ಕಿಟೆಕ್ಚರ್ ಅಲ್ಲಿ ಆ ಮೋಬಿಯಸ್ ಸ್ಟ್ರಿಪ್ ಅಲ್ಲಿ ಮಾಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಇಟ್ಸ್ ಎ ಮೋಬಿಯಸ್ ಆರ್ಕಿಟೆಕ್ಚರ್. ಸೊ ವೇರ್ ಆಕ್ಚುಲಿ ದೇ ಗಿವ್ ಎ ಕ್ವೆಶ್ಚನ್ ಟು ಟೇಕ್ ದಟ್. ಸೊ ಇಲ್ಲೂ ಸಹ even though every child learns 1 plus 1 is equal to 2, but once you become a mathematician or a mathematics ಬಗ್ಗೆ ಆಸಕ್ತಿ ಮುಂದೆ ಗ್ರಾಜುಯೇಷನ್ ಹೋದಾಗ ಇಟ್ಸ್ ನಾಟ್ ಈಸಿ. ಸೊ ಲಾಜಿಕ್ ಕಲ್ತಾಗ, ರೀಸನಿಂಗ್ ಕಲ್ತಾಗ ಇದು ಸಾಕಷ್ಟು ಇಟ್ಸ್ ಹೌ ಡು ಯು ಸೇ 1 plus 1 is equal to ಅಂದ್ರೆ ಅದು ಒಂದು ಪ್ರೂಫ್ ಮಾಡಬೇಕಾಗುತ್ತೆ. ಪ್ರೂಫ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ವಿ ಹ್ಯಾವ್ ವೇರಿಯಸ್ ಕೈಂಡ್ಸ್ ಆಫ್ ಪ್ರೂಫ್ ಟೆಕ್ನಿಕ್ಸ್. ಐ ವಿಲ್ ನಾಟ್ ಗೋ ಇನ್ ಟು ದಟ್. ಸೊ ಇದಕ್ಕೆ ಸಂಬಂಧಪಟ್ಟ ರಿಲೇಷನ್ ಆಗಿ ಒಂದು ರೀಸನಿಂಗ್ ಮಾಡೋದು ಹೇಗೆ, ಲಾಜಿಕ್ ಸಹ ನಿಮಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಅದರಿಂದ ವಾಟ್ ಯು ಲರ್ನ್ ಇನ್ 11th and 12th ಇಸ್ ಲಾಟ್ ಆಫ್ ಸಬ್ಜೆಕ್ಟ್ಸ್. ಯೂನಿಟ್ಸ್ಗಳು ನೋಡ್ತಾ ಇದ್ದಂಗೆ ನನಗೆ ಸಾಕಷ್ಟು ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಬೇಸಿಕಲಿ ಇವತ್ತು ಒಂದೆರಡು ಎಕ್ಸಾಮ್ಸ್ ತಗೊಂಡು ನಾನು ಹೇಳ್ದಂಗೆ ಮೈಂಡ್ ಮ್ಯಾಪಿಂಗ್ ಅಂದ್ರೆ ಒಂದು ಚಾಪ್ಟರ್ ತಗೊಂಡು ಆ ಚಾಪ್ಟರ್ ಕಂಟೆಂಟ್ ಏನು ಅಂತ ಒಂದು A3 ಶೀಟ್ ಅಲ್ಲಿ ಅಥವಾ A4 ಶೀಟ್ ಅಲ್ಲಿ ನಮಗೆ ಬರೆಯಕ್ಕಾಗತ್ತಾ ಅನ್ನೋ ಒಂದು ಕಲ್ಪನೆ ನಿಮಗೆ ಬರಬೇಕಾಗುತ್ತೆ. ಸೊ ಇಫ್ ಯು ಆರ್ ಏಬಲ್ ಟು ಟೇಕ್ ದ ಕಾನ್ಸೆಪ್ಟ್ ಐಡಿಯಾ ಆಫ್ ದ ಚಾಪ್ಟರ್ and just draw using shapes or using what actually the vocabulary ಅಲ್ಲಿರುವಂಥ ಪದಗಳೇನು ಅಥವಾ ಅಲ್ಲಿರುವಂಥ ಫಾರ್ಮುಲಾಸ್ಗಳೇನು, ಈಕ್ವೇಷನ್ಸ್ಗಳೇನು, ಅದನ್ನ ನಾವು ಒಂದು ಕನೆಕ್ಟೆಡ್ ಒಂದು ಟ್ರೀ ತರ ಒಂದು ಕನೆಕ್ಟ್ ಮಾಡಿಕೊಂಡು ಚಿಕ್ಕದಾಗಿ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡೋ ತರ ಅಥವಾ ಸ್ಮಾಲ್ ಟು ಬಿಗ್ ಆರ್ ಕನೆಕ್ಟೆಡ್ ಐಡಿಯಾಸ್ಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿ ಅದನ್ನು ಬರೆಯುವಂಥದ್ದು. ಸೊ ಯು ಆರ್ ಆಕ್ಚುಲಿ ಗಿವಿಂಗ್ ಎ ಮ್ಯಾಪ್ to your idea of particular units ಒಂದೊಂದಕ್ಕೂ. ಸೊ ಇಟ್ಸ್ ನಥಿಂಗ್ ಬಟ್ ನಾವು ಮ್ಯಾಪ್ ಅಂತ ತಕ್ಷಣ ನಮ್ಗೆ ಬರುವಂತಹದ್ದು ವಿ ಆಲ್ವೇಸ್ ಥಿಂಕ್ ಆಫ್ ಮ್ಯಾಪ್ ಆಫ್ ಎನ್ ಏರಿಯಾ. ನಂದು ಯಾವುದೋ ಒಂದು ಜಾಗ್ರಫಿಕಲ್ ಮ್ಯಾಪ್ಸ್ನ ನಮ್ಗೆ ಕರ್ನಾಟಕ ಮ್ಯಾಪ್ ಏನು, ಮೈಸೂರು ಮ್ಯಾಪ್ ಏನು, ಬೆಂಗಳೂರು ಮ್ಯಾಪ್ ಏನು, ವರ್ಲ್ಡ್ ಮ್ಯಾಪ್, ನೋ ನಾಟ್ ನೆಸರಿ. ಮ್ಯಾಪ್ ಆಲ್ವೇಸ್ ರೆಪ್ರೆಸೆಂಟ್ ಅನ್ ಇಮೇಜ್ ಆಫ್ ಕೀ ಐಡಿಯಾಸ್. ಅದರಿಂದ ಮ್ಯಾಪ್ ಅನ್ನುವಂಥದ್ದು ಒಂದು ನಮ್ಮಲ್ಲಿ. ಸೊ ಹೌ ವಿ ಸ್ಟೋರ್ ಇನ್ಫಾರ್ಮೇಶನ್ ಇನ್ ಯುವರ್ ಬ್ರೈನ್ ಇಸ್ ಅ ಬಿಗ್ ಚಾಲೆಂಜಿಂಗ್. ನೀವು ಅದೇ ನಾವು ಕನ್ನಡದಲ್ಲಿ ಯೋಚನೆ ಮಾಡಿದ್ರೆ ಕನ್ನಡದಲ್ಲೇ ಸ್ಟೋರ್ ಆಗಿರುತ್ತಾ ಅನ್ನೋ ಪ್ರಶ್ನೆಗಳಿದೆ. ಇಂಗ್ಲೀಷಲ್ಲಿ ಯೋಚನೆ. ಸೊ ಹೌ ಇಟ್ ಇಸ್ ಸ್ಟೋರ್ಡ್ ಇಸ್ ಅ ಬಿಗ್ ಕ್ವಶನ್ಸ್ ದಟ್ ಐ ವಿಲ್ ನಾಟ್ ಗೋ ಇನ್ ಟು ಡೀಟೇಲ್ ಅಬೌಟ್ ಇಟ್. ಸೊ ಬಟ್ ಎನಿಯೋ ಇಲ್ಲಿ ನಮಗೆ ಐಡಿಯಾಸ್ಗಳು ಸ್ಟೋರ್ ಆಗಕ್ಕೆ ಅಂದ್ರೆ ಎಲೆಕ್ಟ್ರಿಕಲ್ ಆಗಿ ಬಿಡಿ, ಐ ವಿಲ್ ನಾಟ್ ಗೋ ಇನ್ ಟು ಇಟ್. ಸೊ ದ ಕ್ವಶನ್ ಇಸ್ ಅಬೌಟ್ ಇಫ್ ಯು ಆರ್ ಏಬಲ್ ಟು ಮ್ಯಾಪ್ ಯುವರ್ ಐಡಿಯಾ ಇನ್ ಎನ್ ಇಮೇಜ್ ಫಾರ್ಮ್ ದ ರಿಟೆನ್ಷನ್ ಇಸ್ ಮೋರ್. ಅಂದ್ರೆ ನಾವು ಮ್ಯಾಪ್ ಮಾಡಿ ಇಟ್ಕೊಂಡಾಗ ಮೆಮೊರಿಲಿ ಸಾಕಷ್ಟು ಕಾಲ ಉಳ್ಕೊಳ್ಳುತ್ತೆ. ಅದರಿಂದ ಎಸೆನ್ಷಿಯಲ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನುವಾಗ ಎಷ್ಟು ನಾವು ಕಲ್ತಿರ್ಬೇಕು ಅಂತ ಹೋಗ್ತಾ ಎಕ್ಸ್ಪರ್ಟ್ ಆಗ್ತಾ ನಾವು ಎಸೆನ್ಷಿಯಲ್ಸ್ನ ನಾವು ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಬೇಕಾದಾಗ ಅದನ್ನ ಡೀಟೇಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದರಿಂದ ಕಾಂಕ್ರೀಟ್ ಯಾವಾಗ ಮಾಡಬೇಕು ಮತ್ತೆ ಅಬ್ಸ್ಟ್ರಾಕ್ಟ್ ಯಾವಾಗ ಮಾಡಬೇಕಾಗತ್ತೆ. ಸೊ ಅಬ್ಸ್ಟ್ರಾಕ್ಟ್ ಒಂಥರ ನಾವು ಇನ್ನೊಂಥರ ಅಮೂರ್ತ ಸ್ವರೂಪ ಅಂತ. ಸೊ ವಿಚ್ ವಿ ಕಾಂಟ್ ಇಮ್ಯಾಜಿನ್ ಅನ್ನೋಂಥದ್ದಂತ ಅಮೂರ್ತ. ಅದೇ ಇಲ್ಲಿ ವಿ ಕ್ಯಾನ್ ಗಿವ್ ಆಕ್ಚುಲಿ ಸಿಂಬಾಲಿಕ್ ಫಾರ್ಮ್ ಆರ್ ಎ ಟೆಕ್ಸ್ಟ್ ಫಾರ್ಮ್ ಆರ್ ಇವನ್ ಐ ಕಾಲ್ ಇಟ್ ಆಸ್ ಎ ಶೇಪ್ ಫಾರ್ಮ್ ಆರ್ ಎ ಪ್ಯಾಟರ್ನ್ ಫಾರ್ಮ್. ಒಂದು ಲೈನು. ಸೊ ಎ ಲೈನ್ ಇಸ್ ಆಲ್ಸೋ used in order to represent your key ideas. Not necessarily a line and takshana ನಾವು geometry line ಇಂದ ಬೇರೆ ideas. No, not necessarily a line can also represent. ಮುಂದೆ ನೀವು ಹೋದಾಗ ಇದೇ ಫೇಮನ್ ಹೌದು ಫೇಮನ್ ಡಯಾಗ್ರಾಮ್ಸ್ ಅಂತಿದೆ, ಪಾರ್ಟಿಕಲ್ ಫಿಸಿಕ್ಸ್ ಅಂತ ಓದ್ತೀರಾ. ಅಲ್ಲಿ ಫೇಮನ್ ಡಯಾಗ್ರಾಮ್ಸ್ ಯೂಸಸ್ ಲೈನ್ಸ್ ವಿತ್ ಕರ್ವ್ಸ್ ಅಂಡ್ ಅದಕ್ಕೆ ರೆಪ್ರೆಸೆಂಟೇಷನ್ ಕೊಟ್ಟು ಫೇಮನ್ ಡಯಾಗ್ರಾಮ್ ಅಂತ. ಸೊ ನಮಗೆ ಡಯಾಗ್ರಾಮ್ ಅಂದ್ರೆ ಬಯಾಲಜಿ ಸ್ಟೂಡೆಂಟ್ ಡಯಾಗ್ರಾಮ್ ಅಂದ್ರೆ ಚಿಕ್ಕ ಡಯಾಗ್ರಾಮ್ ಬರೀಬೇಕು. ಬೇರೆ ಬಾಲಜಿಕಲ್ ಶೇಪ್ಸ್ಗಳದ್ದು ನಾವು ನೋಡುವಂತಹದ್ದು, plants to animals to. It's not necessary that are parts of any creature, any part of
detail about the diagram. No. Maths also help you to draw a lot of diagrams. So ಈ diagrams ನ ನಮ್ಮ ಈ ಐಡಿಯಾ ರೆಪ್ರೆಸೆಂಟೇಷನ್ ಶುರು ಮಾಡಿದಾಗ ಅದನ್ನೇ ಮೈಂಡ್ ಮ್ಯಾಪಿಂಗ್ ಅಂತ ಹೇಳಿದ್ದು. ಅದರಿಂದ ಸೊ ನೀವು ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡು ಅದನ್ನ ಫಸ್ಟ್ ಅದರ ಓವರ್ ಆಲ್ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ನೋ ಆಲ್ ದ ಚಾಪ್ಟರ್ಸ್ ನೇಮ್. The second things you can, let's say I just click sequences click ಮಾಡಿದಾಗ ಬರುತ್ತೆ. Oops, so this is sequence chapters visible ಅಲ್ವಾ? ಓಕೆ, ಸೀಕ್ವೆನ್ಸ್ ಅಂಡ್ ಸೀರೀಸ್ ಕಾಣಿಸ್ತಾ ಇದೆಯಾ? ಓಕೆ, ವಿಸಿಬಲ್ ಸೀಕ್ವೆನ್ಸ್ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆಯಾ ಸರ್ ಸೀಕ್ವೆನ್ಸ್? ಹಲೋ ಸರ್, ಹಲೋ, ಕಾಣಿಸ್ತಾ ಇದೆಯಾ ಸೀಕ್ವೆನ್ಸಸ್? ಹಲೋ, ಸರ್ ನನ್ನ ಪ್ರೆಸೆಂಟೇಷನ್ ಅಲ್ಲಿ ಸೀಕ್ವೆನ್ಸ್ ಕಾಣಿಸ್ತಾ ಇದೆಯಾ ಸರ್? ಹಲೋ ಸರ್, ಹಲೋ, ಹಲೋ. ಓಕೆ, ಎನಿಯೋ ಐ ಥಿಂಕ್ ಮೈ ಸೀಕ್ವೆನ್ಸ್ ಇಸ್ ವಿಸಿಬಲ್. ಸೊ ನೀವು ಒಂದು ಸೀಕ್ವೆನ್ಸ್ ಚಾಪ್ಟರ್ಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ಈ ಸೀಕ್ವೆನ್ಸ್ ಚಾಪ್ಟರ್ ನೋಡಿದಾಗ ಸೊ ಈ ಕಮ್ ಅಕ್ರಾಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫೆಲೋ. ಸೊ ಒಂದು ಹಿಸ್ಟಾರಿಕಲ್ ಇಂಟ್ರೊಡಕ್ಷನ್ ಇರುತ್ತೆ, ಆ ನಂತರ ಸೀಕ್ವೆನ್ಸ್ ಅಂದೇನು ಅಂತ ಕರಿತೀವಿ. ಸೊ ದಿಸ್ ಇಸ್ 11th. ಸೊ ನಾನು ಯಾತಿಗೆ ಸೀಕ್ವೆನ್ಸ್ಗೆ ಬಂದೆ, ಐ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಇಲ್ಲಿ ಬೇಸಿಕಲಿ ವಿ ಲುಕ್ ಅಟ್ ಟೇಕ್ ನಂಬರ್ಸ್ ಇನ್ಸ್ಟೆಡ್ ಆಫ್ ನಂಬರ್, ವಿ ಸ್ಟಡಿ ಎ ಸೆಟ್ ಆಫ್ ನಂಬರ್. ಒಂದು ಅಷ್ಟು ನಂಬರ್ ತೊಗೊಂಡು ಆ ನಂಬರ್ಸ್ ಬರಿತೀವಿ. ಆ ನಂಬರ್ ಪ್ರತಿಯೊಂದು ನಂಬರು ಇನ್ನೊಂದು ನಂಬರ್ ಜೊತೆ ರಿಲೇಟ್ ಆಗುತ್ತಾ ಅಂತ ನೋಡ್ತೀವಿ. ಸೊ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಅಂತ. ಅದೇ ರೀತಿ ವಿ ಆಲ್ಸೋ ಲರ್ನ್ ಸಮ್ ಆಫ್ ದ ನಂಬರ್ಸ್. ಸಪೋಸ್ ಈ ಸಮ್ ಆಫ್ ದ ನಂಬರ್ ಅನ್ನುವಂಥದ್ದನ್ನು ನೋಡಿದಾಗ ವಾಟ್ ಆಕ್ಚುಲಿ ಯಾವುದೇ ಒಂದು ಸೀಕ್ವೆನ್ಸ್ನ ಸಮ್ ಮಾಡಿದಾಗ ಅದನ್ನು ನಾವು ಸ್ಟಡಿ ಮಾಡುವಾಗ ಅದನ್ನು finite ಅಂತ ತಕ್ಷಣ I know 10 numbers only, I will take 10 numbers. So 10 numbers are related with each term is related with each other ಅಂತ ತಗೊಂಡಾಗ ಅದರ ಸಮ್ನ ಮಾಡಿದಾಗ ಫೈನೈಟ್ ಸೀಕ್ವೆನ್ಸ್ ಆಗಿರುತ್ತೆ. ಆ ಫೈನೈಟ್ ಸೀಕ್ವೆನ್ಸ್ ನಾನು ಸಮ್ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಸೀರೀಸ್. ಈ ಸೀರೀಸ್ದು ನಾವು we can always find one of the interesting thing ನಾನು ತಮಾಷೆ ಮಾಡ್ತಿದ್ದೆ, 1 + 2 + 3 + 4 + 5 + 6 ಪ್ಲಸ್ ಈ ಥರ ನಾವು suppose if you add up to 100 what actually you will get back ಅನ್ನುವಂಥದ್ದು. ಇದನ್ನ ಒಂದು 5ನೇ ಕ್ಲಾಸ್ ಅಥವಾ 5 ವರ್ಷ ಇದ್ದಾಗ ಒಬ್ರು ಗ್ರೇಟ್ ಮ್ಯಾಥಮೆಟಿಷಿಯನ್ ಇಸ್ ಟೋಲ್ಡ್ ಇನ್ 5 years, when he was 5 years he just give an answer immediately. ಸೊ ನೀವು ಅದನ್ನು ಹುಡುಕಿ ಇಷ್ಟು ಚೆನ್ನಾಗಿರುತ್ತೆ ಸ್ಟಡಿ ಮಾಡೋಕ್ಕೆ. ಸೊ 1 + 2 + ಅದಕ್ಕೆ ಇದು ನಾನು ತುಂಬ ಸಿಂಪಲ್ ಆಗಿ ಇದನ್ನು 1 + 2 + 100 ಅಂದರೆ n × n + 1 / 2 ಎಲ್ಲರಿಗೂ ಗೊತ್ತಿರುತ್ತೆ. n ಅಂದರೆ ಒಂದು ನಂಬರು, n + 1 ದ ನೆಕ್ಸ್ಟ್ ನಂಬರ್, ವಿ ಕಾಲ್ ಇಟ್ ಆಸ್ ಎ what actually n and n + 1 they are consecutive, ಒಂದಾದ್ಮೇಲೆ ಒಂದು. So if I got 3, the next number will be 4. So if I look at these two numbers ನೋಡಿದಾಗ ಒಂದು ಆಡ್ ಇರುತ್ತೆ, ಒಂದು ಈವನ್ ಇರುತ್ತೆ. ಆಲ್ವೇಸ್ ಈವನ್ ನಂಬರ್ಸ್ ಆರ್ ಡಿವೈಡೆಡ್ ಬೈ 2, so I can always divide by 2. If I take 7 and next number is 8 can be divided by 2, it will be 4. 7 4s are 28 ಅಂತ ಸಮ್ ಆಗಿರುತ್ತೆ, n × n + 1. So it's nothing but half of any number ಗೊತ್ತಾಯಿತು ಅಂತಂದ್ರೆ ನೀವು ಸಮ್ನ ಈಸಿಯಾಗಿ ಕಂಡುಹಿಡಿಬೋದು. ಸೊ 100ಗೆ 100 × 101 ಡಿವೈಡೆಡ್ ಬೈ 2 ಆಗುತ್ತೆ. n × 1 + 2 + 3 ಅಂದರೆ 100 × 101 ಡಿವೈಡ್ ಬೈ 2. ಇಲ್ಲಿ 100 ಆಫ್ 50 × 101 ಅಂದರೆ 50 50 ಬರುತ್ತೆ. ನಾನು ತಮಾಷೆ ಮಾಡ್ತೀನಿ 50 50 ಅಂತ. ಸೊ ಇಲ್ಲಿ ದ ಹೋಲ್ ಐಡಿಯಾ ಇಸ್ ಜಸ್ಟ್ ಇಫ್ ಯು ಆರ್ ಏಬಲ್ ಟು ಅಬ್ಸರ್ವ್ ಪ್ರಾಪರ್ಲಿ, 1 is odd number, 1 is even number, it is a continuous sequence. ಸೊ ಇರುವಂಥ 1 2 3 100 ಅದರಿಂದ ಯಾವುದೇ ನಂಬರ್ ಬೇಕಾದ್ರೆ ಹೇಳ್ಬೋದು. 1 to 66ಗೆ ಅಂತಾನೆ 66 × 67 ಡಿವೈಡ್ ಬೈ 2. ಇಫ್ ಯು ಆರ್ ಏಬಲ್ ಟು ನೋ 66 ಅನ್ನೋದು even number divided by 2 is 33 × 67 ಮಾಡಕ್ಕಾರೆ ಇಟ್ಸ್ ಓನ್ಲಿ 2 digit multiplication which can be done properly. ಪ್ರಾಕ್ಟೀಸ್ ಮಾಡಿದರೆ ಫಾಸ್ಟ್ ಆಗಿರ್ಬೋದು. ಇಲ್ಲ ಅಂದರೆ ಜಸ್ಟ್ ರೈಟ್ ಡೌನ್ ಇಮಿಡಿಯೇಟ್ಲಿ ವಿ ಕ್ಯಾನ್ ಡೂ ಇಟ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಫಾರ್ಮುಲಾ. ಮೆಂಟಲಿ ನೀವು ಅರ್ಥಮೆಟಿಕ್ಸ್ನ ಗುಡ್ ಅಟ್ ಮ್ಯಾಥಮೆಟಿಕ್ಸ್ ಅಥವಾ ಸ್ಪೀಡ್ ಮ್ಯಾಥ್ಸ್ ಕಲ್ತಿದ್ರೆ, ಕ್ಯಾಲ್ಕುಲೇಷನ್ಸ್ ಗೊತ್ತಿದ್ರೆ
ಆನ್ಸರ್ಸ್ ಕ್ಯಾನ್ ಬಿ ಟೋಲ್ಡ್ ಆಸ್ ಫಾರ್ ಎಸ್ ಎ ಸೀಕ್ವೆನ್ಸ್ ಇಸ್ ಕನ್ಸರ್ನ್. ಅದರಿಂದ ಇಲ್ಲಿ ನಾವು ಹೇಗೆ ಅಬ್ಸರ್ವ್ ಮಾಡ್ತೀವಿ ಅನ್ನುವಂಥದ್ದು ಮುಖಾಂತರ. ಸೊ ಇಲ್ಲಿ ಅದೇ ತರ ಇಲ್ಲಿ ನನಗೆ ಒಂದು ಸಿಂಬಲ್ ಕಾಣಿಸ್ತಿದೆ ಸಿಗ್ಮಾ ಅನ್ನೋದು. ನನಗೆ ತಮಾಷೆ ಮಾಡ್ತೀನಿ, ಸಿಗ್ಮಾ ಅನ್ನೋದನ್ನ ಹಿಂಗ್ ತಿರುಗಿಸಿದ್ರೆ ವರ್ಟಿಕಲ್ ಆಗಿದೆ, ಅದನ್ನ ಹಾರಿಸಾಂಟಲ್ ಮಾಡಿದ್ರೆ ಹಿಂಗ್ ರೊಟೇಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಎಮ್ ಅಂತ ಮ್ಯಾಥಮೆಟಿಕ್ಸ್. ಹಾಗೆ ಈಗ ತಿರುಗಿಸಿದ್ರೆ ಇಟ್ ಆಲ್ಸೋ ಲುಕ್ಸ್ ಲೈಕ್ 3 ಅಂತ. ಸೊ 1 2 3. ಸೊ ಇಟ್ ಆಕ್ಚುಲಿ ಎಕ್ಸ್ ವೈ ಝೆಡ್ ಅಂತ ಕರೀತೀವಿ. ಮೂರು ವೇರಿಯೇಬಲ್ ಎಕ್ಸ್ ವೈ ಝೆಡ್ ಅಂತ. ಸೊ ಎಮ್ ಅಂದ್ರೆ ಮ್ಯಾಥಮೆಟಿಕ್ಸ್, ಸೊ ಸಿಗ್ಮಾ ಇಸ್ ಯೂಸ್ ಫಾರ್ ಸಮೇಷನ್, 3 is a number. So then you can come with W ಅಂತಾನೆ ಈ ಕಡೆ ತಿರುಗಿಸ್ತಾರೆ. So the whole turnout, I'm just making fun out of all these things in order to learn more. So ಅದರಿಂದ ಗಣಿತ ಕಲಿಬೇಕು ಅಂದ ತಕ್ಷಣ ನಾವು ಮುಖ್ಯವಾಗಿ ಬೇಕಾಗಿರುವಂತದ್ದು ಮೇಕ್ ಇಟ್ ಲೈಕ್ ಎ ಫನ್. ಅದರಿಂದ ಇದೇ ಸೀಕ್ವೆನ್ಸ್ ಅನ್ನು ತಗೊಂಡು ಸಪೋಸ್ ಇಫ್ ದೇರ್ ಇಸ್ ಎ ಸೀಕ್ವೆನ್ಸ್ ತಗೊಂಡಾಗ ನಾನಿಲ್ಲಿ ಒಂದು PDF ಕಲಿತೀರಾ. ಕಲಿತಾಗ ಇಡೀ ಚಾಪ್ಟರ್ಸ್ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲೂ ಸಹ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, nth ಟರ್ಮ್ ಅಂತ ಕರೀತೆ. ಇಲ್ಲಿ ಒಂದು ವಾಟ್ ಕೈಂಡ್ ಆಫ್ ಸೀರೀಸ್ ಸೀಕ್ವೆನ್ಸ್ ಇದೆ ಅಂತ ತಿಳ್ಕೊಂಡು ಅದು ಇಟ್ಸ್ ಓನ್ಲಿ ಜಸ್ಟ್ ಇನ್ ಟರ್ಮ್ಸ್ ಆಫ್ ಅಡಿಷನ್ ಇದ್ರೆ ಅದನ್ನು ಅರ್ಥಮೆಟಿಕಲ್ ಸೀಕ್ವೆನ್ಸ್ ಅಂತ ಕರಿತೀವಿ. ಮಲ್ಟಿಪ್ಲಿಕೇಶನ್ ಇದ್ದಾಗ ಜೆಮೆಟ್ರಿಕಲ್ ಸೀಕ್ವೆನ್ಸ್. ಹೀಗೆ ಸೊ ವಿ ಸ್ಟಾರ್ಟ್ ಅಬ್ಸರ್ವಿಂಗ್ ಲಾಟ್ ಆಫ್ ದಿ ಸೀಕ್ವೆನ್ಸಸ್ ಅಂಡ್ ಸ್ಟಾರ್ಟ್ ಡೆವಲಪಿಂಗ್ ಮ್ಯಾಥ್ಸ್ ಔಟ್ ಆಫ್ ಇಟ್. ಸೊ ಅದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಸೀಕ್ವೆನ್ಸ್ ಪ್ಲೇಸ್ ಎ ಕೀ ರೋಲ್ ಇನ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಕಲಿಯುವಾಗ ತುಂಬ ಸೀಕ್ವೆನ್ಸ್ ಮತ್ತೆ ಸೀರೀಸ್ ಬರುತ್ತೆ. ಅಲ್ಟಿಮೇಟ್ಲಿ ಆಫ್ಟರ್ ರೀಡಿಂಗ್ ದ ಚಾಪ್ಟರ್ ಯು ಕಮ್ ಅಕ್ರಾಸ್ ವಾಟ್ ಈಸ್ ಈ ಚಾಪ್ಟರ್ ಏನು ಬರುತ್ತೆ ಅಂತ ಸಮರಿ ಇರುತ್ತೆ. ಸೊ ಅದರಿಂದ ಚಾಪ್ಟರ್ ಡಿಂಗು ಈ ಸಮೇಷನು ಇಷ್ಟೊಂದು ಮಾತ್ರ ನೀವು ತಿಳ್ಕೊಂಡು, ಇದರಿಂದ ನಾನು ಹೇಳ್ದಂಗೆ ಲಾಸ್ಟ್ ಕ್ಲಾಸಲ್ಲಿ ಮೈಂಡ್ ಮ್ಯಾಪಿಂಗ್ ಅಂದ್ರೆ ಏನು ಅಂತ ಮೈಂಡ್ ಮ್ಯಾಪ್ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ಳಿ. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಡನ್ ದ ಸೀಕ್ವೆನ್ಸ್ ಮತ್ತೆ ಮೈಂಡ್ ಮ್ಯಾಪಿಂಗ್ ಮಾಡಿ ಅದರಲ್ಲೂ. ಎನಿ ದೇರ್ ಇಸ್ ಆಲ್ವೇಸ್ ಎ ಮೈಂಡ್ ಮ್ಯಾಪ್ ಫಾರ್ ದೀಸ್ ಸೀಕ್ವೆನ್ಸಸ್. ಐ ಥಿಂಕ್ ಐ ಕ್ಯಾನ್ ಶೋ ದಟ್ ಒನ್ ಸೀಕ್ವೆನ್ಸ್ ಚಾಪ್ಟರ್ 11 ಇರಬೇಕು. ಸೊ ಬಟ್ ಆಫ್ಟರ್ವರ್ಡ್ಸ್ ಸೊ ಇದೇ ಸೀಕ್ವೆನ್ಸು ಹೇಗೆ ಕ್ಯಾಲ್ಕುಲಸ್ ರಿಲೇಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಸೈಸ್ ತಗೋಣ. ಲೆಟ್ಸ್ ಎ ಸೀಕ್ವೆನ್ಸ್ ತಗೋತೀರಾ. ಈ ಸೀಕ್ವೆನ್ಸ್ ತಗೊಂಡಾಗ ಫಸ್ಟ್ ಟರ್ಮ್ ಅಥವಾ ನಾನು ಸಬ್ಸ್ಕ್ರಿಪ್ಟ್ ನೋಟೇಶನ್ ಅಲ್ಲಿ ಅದೇ ತಲೆ ಮೇಲೆ ಕೂರಿಸಿದ್ರೆ A⁴ ತಲೆ ಕೆಳಗಡೆ ಇಲ್ಲಿ ಕೆಳಗಡೆ ಬಂದಾಗ A0 ಅಂತ ಕರಿಬೋದು. ಸೊ you look at this problem. So A0 is equal to 1, A1 is equal to, so that we are taking some numbers like 1, 4, 7, 10, 13, 16. So if I look at this sequence, they are different. Hello, sir. Hello. Hello, sir. ಬರುತ್ತೆ 13 + 3 16 ಬರುತ್ತೆ. ಇಟ್ಸ್ ಅಡಿಷನ್, ಸಿಂಪಲ್ ಹೈಸ್ಕೂಲ್ ಮ್ಯಾಥ್ಸ್, ನೋ ಪ್ರಾಬ್ಲಮ್. ಅದೇ ತರ ರಿವರ್ಸ್ ಆರ್ಡರ್ ನೋಡಿ, 16 - 13 3, 13 - 10 3, 10 - 7 3. ಸೊ ಇಟ್ಸ್ ಅಗೇನ್ ಸಿಂಪಲ್. ಬಟ್ ನೌ ವಿಲ್ ಗಿವ್ ಎ ಸಿಂಬಾಲಿಕ್ ಥಿಂಕಿಂಗ್. 1 ಅನ್ನ ನಾವು ಆಲ್ಜಿಬ್ರಾಯಿಕ್ ಥಿಂಕಿಂಗ್ ಅಲ್ಲಿ A0 ಅಂತ ಕರೆಯೋಣ, 4 ಅನ್ನ A1 ಅಂತ ಕರೆಯೋಣ, 7 ಅನ್ನ A2 ಅಂತ ಕರೆಯೋಣ, 10 ಅನ್ನ A3 ಅಂತ. ಸೊ ವಿ ಆರ್ ಆಕ್ಚುಲಿ representing symbolically for each of these numbers, so they become algebraic in nature. Sir, PPT is not visible. ಕೇಳಿಸ್ತಾ ಇದೆ ಸರ್? ಹಲೋ Sir, PPT is not visible. ಆಡಿಬಲ್ but not visible. PPT. ಹೌದಾ? ಒಂದು ನಿಮಿಷ.
Yes. Share option. ಈಗಲೂ ಕಾಣಿಸ್ತಾ ಇದೆಯಾ? ಈಗ ಬಂತು ಸರ್, ಈಗ ವಿಸಿಬಲ್ ಸರ್. ಓಕೆ. ಸೊ ನಾನು ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಕೇಳಿಸ್ಕೊಂಡಿದ್ದೆ. ಸೀಕ್ವೆನ್ಸ್ ಬಗ್ಗೆ ಒಂದು Yes. ಚಾಪ್ಟರ್ ಇದೆ 11th ಸ್ಟ್ಯಾಂಡರ್ಡ್ ಮತ್ತೆ ಸೀಕ್ವೆನ್ಸ್ ಸ್ಟ್ಯಾಂಡರ್ಡ್ಸ್ ಎ ಗುಡ್ ಕ್ಯಾಂಡಿಡೇಟ್ ಫಾರ್ ಲರ್ನಿಂಗ್ ಲಾಟ್. ನಾವು ವಿ ಆರ್ ಲುಕಿಂಗ್ ಅಟ್ ಎ ಸೀಕ್ವೆನ್ಸ್ ತಗೊಂಡು ಒಂದು ಅರ್ಥಮೆಟಿಕಲ್ ಸೀಕ್ವೆನ್ಸ್ ಬಗ್ಗೆ ಮಾಡೋಣ. ಬಟ್ ನಾವು ಹೌ ದಿ ಸೀಕ್ವೆನ್ಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನೋ ಕಾನ್ಸೆಪ್ಟ್. ಸೊ ಅದರಿಂದ ಇಲ್ಲಿ ಒಂದು ಸೀಕ್ವೆನ್ಸ್ 1 4 7 ಅಂತಿದೆ. ಅದನ್ನ ವಿ ಕ್ಯಾನ್ ರೆಪ್ರೆಸೆಂಟ್ ಎ ಸೀಕ್ವೆನ್ಸ್ ಬೈ ಇವನ್ ಬೈ ಸಿಂಬಾಲಿಕಲಿ ಬೈ ಎನ್ ಅಂತ, ಎ ಸಬ್ಸ್ಕ್ರಿಪ್ಟ್ ಎನ್ ಅಂತ ಮಾಡಿದಾಗ ಒಂದು ಸೀಕ್ವೆನ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಪ್ರತಿಯೊಂದು ಟರ್ಮ್ನು ನಾವು A0. ಸೊ ಇಲ್ಲಿ ಸಿನ್ಸ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಸೀಕ್ವೆನ್ಸ್ ಇಸ್ ನಾಟ್, ಸೊ ಇಲ್ಲಿ ಡಿಲಿಮಿಟರ್ ಹಾಕಿ ಡಾಟ್ 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 ಅಂದ್ರೆ ಇಟ್ಸ್ ಅನ್ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ನಾರ್ಮಲಿ ಒಂದು ಸೀಕ್ವೆನ್ಸ್ನ ಒಂದು ಆಲ್ಫಾಬೆಟ್ ಉಪಯೋಗಿಸ್ಕೊಂಡು ಅದಕ್ಕೆ ಸಬ್ಸ್ಕ್ರಿಪ್ಟ್ ಹಾಕೊಂಡು ಸಿಂಬಾಲಿಕ್ ಥಿಂಕಿಂಗ್ ಅಲ್ಲಿ ಸೀಕ್ವೆನ್ಸ್ನ ಮಾಡಿ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಐ ಕಮ್ ಬ್ಯಾಕ್ ಟು. ಸೊ ಡೆಫಿನೆಟ್ಲಿ, ಸೊ ಫಸ್ಟ್ ಟರ್ಮ್ನ A0 ಅಂತ ಕರಿಬೋದು, ಸೆಕೆಂಡ್ ಟರ್ಮ್ನ A2 ಅಂತ ಕರಿಬೋದು. ಅದರಿಂದ ಒಂದು ಫೈನೈಟ್ ಒಂದು 5 ಟರ್ಮ್ ಇಟ್ಕೊಂಡು ಅಥವಾ 6 ಟರ್ಮ್ಸ್, ಲೆಟ್ಸ್ ಸೇ ವಿಲ್ ಟೇಕ್ ಎ ಫೈನೈಟ್ ಸೀಕ್ವೆನ್ಸ್ ವಿತ್ 6 ಟರ್ಮ್ಸ್. ಸೊ ದೆನ್ I have this 1 4 7 10, so I can call A0, A1, A2, A3, A4, A5, or A1 ಇಂದ ಶುರು ಮಾಡಿದ್ರೆ A6 ಗೆ ಎಂಡ್ ಆಗ್ಬೋದು. ದಟ್ಸ್ ಎ ಡಿಫರೆಂಟ್ ಕ್ವಶನ್. ಸೊ ಯು ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟರ್ಮ್. ದೆನ್ ಯು ಕ್ಯಾನ್ ಆಲ್ವೇಸ್ ಫೈಂಡ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ಈಚ್ ನೆಕ್ಸ್ಟ್ ಟರ್ಮ್ಗೂ ಫಸ್ಟ್ ಟರ್ಮ್ ಅಥವಾ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ನಡುವೆ ಡಿಫರೆನ್ಸ್ ನಾವು DA1 ಅಂದ್ರೆ A1 ಡಿಫರೆನ್ಸ್ A2 ಮೈನಸ್ A1ಗೆ DA1 ಅಂತ ಕರಿಬೋದು. ಸೊ DA2. ಸೊ ಇಲ್ಲಿ ಕಾಣಿಸ್ತಾ ಇದೆ 1 4. ಸೊ ಐ ಆಲ್ವೇಸ್ ಸೆಡ್, ಸೊ 16 ಇಲ್ಲಿ ಒಂದು ಜೊತೆ 3 ಕೂಡಿದಾಗ 4 ಈ ತರ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಈ ಕಡೆಯಿಂದ ಬಂದಾಗ ಕಳಿಬಹುದು. ಸೊ ಇಟ್ಸ್ ನಥಿಂಗ್ ಬಟ್ ಡಿಫರೆನ್ಸಸ್ ದಟ್ ಯು ಲರ್ನ್ ಇನ್ ಬಟ್ ವಾಟ್ ಆಕ್ಚುಲಿ ದಿಸ್ ಡಿಫರೆನ್ಸಸ್ ವಿಲ್ ಲರ್ನ್ ಇಸ್ ಎ ಗ್ರೇಟ್ ಥಿಂಗ್. ಸೊ ಐ ನೋ ಮೆನಿ ಸೀಕ್ವೆನ್ಸಸ್ ಅಂತ ತಗೊಂಡಾಗ, ಲೆಟ್ಸ್ ಸೇ ಈ ಸೀಕ್ವೆನ್ಸ್ ತಗೊಂಡಾಗ ಈ ಸೀಕ್ವೆನ್ಸ್ ಅಲ್ಲಿ ಏನಾಗಿದೆ, ದ ಡಿಫರೆನ್ಸ್ ಬಿಟ್ವೀನ್ ಈಚ್ ಟರ್ಮ್ ರಿಮೈನ್ಸ್ ಸೇಮ್ ಅಂತ ಬರ್ತಾ ಇದೆ. ಅದರಿಂದ ಏನಾಗುತ್ತೆ, ಸೊ ಓಕೆ, ಫಸ್ಟ್ ಲೆವೆಲ್ ಅಲ್ಲಿ ಫಸ್ಟ್ ಡಿಫರೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಕೊಟ್ಟಿರೋ ಸೀಕ್ವೆನ್ಸ್ ಅಲ್ಲಿ ಈಚ್ ಟರ್ಮ್ ಕಾನ್ಸಿಕ್ಯೂಟಿವ್ ಟರ್ಮ್ ಎರಡೇ ಟರ್ಮ್ ನಡುವೆ ಇರುವಂತ ಡಿಫರೆನ್ಸ್ ಬೈ ಜಸ್ಟ್ ಲುಕಿಂಗ್ ಟು ದೇ ಆರ್ ಒನ್ ಅಂಡ್ ದ ಸೇಮ್. ಅದರಿಂದ ಇಲ್ಲೆಲ್ಲ 3 ಇದೆ. ಸೊ ಡಿಫರೆನ್ಸ್ ಮುಗೀತು, ಕಾಮನ್ ಡಿಫರೆನ್ಸ್ ಆಗುತ್ತೆ. ಲೆಟ್ಸ್ ಐ ಗೋ ಇನ್ ಟು ಅನದರ್ ಸೀಕ್ವೆನ್ಸ್ 0 1 4 9 16. ದಿಸ್ ಇಸ್ ಆಕ್ಚುಲಿ ಇಫ್ ಯು ಲುಕ್ ಅಟ್ ದೀಸ್ ಆರ್ ಸ್ಕ್ವೇರ್ ನಂಬರ್. ಸ್ಕ್ವೇರ್ ನಂಬರ್ಸ್ ಅಲ್ಲಿ ಡಿಫರೆನ್ಸ್ ಕಾಮನ್ ಇರುತ್ತಾ ಅಂತ ನೋಡಿದಾಗ, this is nothing but just adding 3. I got a sequence here I am looking at a number which actually start with 0 ಬಿಟ್ಬಿಟ್ರೆ 1 1 4 9 16 25 ತಗೊಂಡ್ರೆ 0 ಇಂದ ಶುರು ಮಾಡಿದಾಗ 0 ಗೂ 1 ಗೂ ಡಿಫರೆನ್ಸ್ 1, 1 ಗೂ 4 ಗೂ ಡಿಫರೆನ್ಸ್ 3, 4 ಗೂ 9 ಗೂ ಡಿಫರೆನ್ಸ್ 5, 9 ಗೂ 16 ಗೂ ಡಿಫರೆನ್ಸ್ 7, 16 ಗೂ 25 ಗೂ ಡಿಫರೆನ್ಸ್ 7. ದಿಸ್ ಇಸ್ ಕಾಲ್ಡ್ 1 3 5 7 9. ಯಾಕೆ ಇದನ್ನು ಕಲ್ತಿದ್ದೀನಿ? ಸೊ ಕ್ಯಾಲ್ಕುಲಸ್ ಅಲ್ಲಿ ಏನು ಕಲಿತೀವಿ, ಹೇಗೆ ಕ್ಯಾಲ್ಕುಲಸ್ ಬೇಸ್ ಆಯ್ತು ಅನ್ನುವಂಥ ಕಾನ್ಸೆಪ್ಟ್ಸ್ಗೆ ನಾನು ಫೌಂಡೇಶನ್ ಆಗ್ತಾ ಇರುವಂಥದ್ದು. ಅಂಡ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್, ದಿಸ್ ಇಸ್ ಕಾಲ್ಡ್ ಕ್ಯಾಲ್ಕುಲಸ್ ಆಫ್ ಫೈನೈಟ್ ಡಿಫರೆನ್ಸಸ್ ಮುಂದೆ ಓದ್ತೀರಾ. ಬಟ್ ಇಲ್ಲೇನು ಇಲ್ಲ, ಸಿಂಬಾಲಿಕ್ ಥಿಂಕಿಂಗ್ ಅಂದ್ರೆ ಹೌ ಟು ಥಿಂಕ್ ಸಿಂಬಾಲಿಕಲಿ, ಅಂದ್ರೆ ಸೆಕೆಂಡ್ ಡಿಫರೆನ್ಸ್ ಏನ್ ಮಾಡೋಣ, ಥರ್ಡ್ ಡಿಫರೆನ್ಸ್ ಏನ್ ಮಾಡೋಣ, ಈ ಡಿ ಅಂದ ತಕ್ಷಣ ನನಗೆ ಇಲ್ಲಿ ಇಡೀ ನೊಟೇಷನ್ ಸಿಂಬಾಲಿಕ್ ಥಿಂಕಿಂಗ್ ಅಲ್ಲಿ ನಾವು ಯಾವ ರೀತಿ ಒಂದು ಆಲ್ಫಾಬೆಟ್ಗೆ ತಲೆ ಮೇಲೆ ಅಥವಾ ಅದರ ಕೆಳಗಡೆ ಸಬ್ಸ್ಕ್ರಿಪ್ಟ್, ಸೂಪರ್ಸ್ಕ್ರಿಪ್ಟ್, ಲೆಫ್ಟ್ ಸಬ್ಸ್ಕ್ರಿಪ್ಟ್, ರೈಟ್ ಸಬ್ಸ್ಕ್ರಿಪ್ಟ್, ಲೆಫ್ಟ್ ಸೂಪರ್ಸ್ಕ್ರಿಪ್ಟ್, ರೈಟ್ ಸೂಪರ್ಸ್ಕ್ರಿಪ್ಟ್ ಅನ್ನುವಂಥ 4 ಕಡೆನೂ ಸಹ ನಾವು ಸಿಂಬಾಲಿಕ್ ಆಗಿ ನಮ್ಮ ಆಲೋಚನೆಗಳ ಐಡಿಯಾನ ರೆಪ್ರೆಸೆಂಟ್ ಮಾಡ್ಬೋದು ಅನ್ನುವಂಥದ್ದು. ಇದು ಕಲ್ತ್ಕೊಂಡಾಗ ಮ್ಯಾಥ್ಸ್ನ ಎಸೆನ್ಸ್ ಗೊತ್ತಾಗುತ್ತೆ. ಎಸೆನ್ಸ್ ಇಂದ ನಾವು ಚಿಕ್ಕದಾಗಿ ಲಾಟ್ ಆಫ್ ಐಡಿಯಾಸ್ ಕ್ಯಾನ್ ಬಿ ಗುಡ್ ಸಿಂಬಾಲಿಕ್ ಆಗಿ. ಅದರಿಂದ ಇದು ಕ್ಯಾಲ್ಕುಲಸ್ಗೆ ಫೌಂಡೇಶನ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನೈಸ್ ವೇ ಟು ಇಲಿಸ್ಟ್ರೇಟ್. ಇವಾಗ ತಗೊಂಡು ಮತ್ತೆ ಇದರ ಡಿಫ್ರೆನ್ಸ್ ಕಂಡಿಡಿತೀನಿ. 1 3 5 7 ಬಂತು. ಇದರ ಡಿಫ್ರೆನ್ಸ್ ಕಂಡಿಡಿದಾಗ ಅದು 2 2 2 ಬಂತು. ಆಮೇಲೆ ಡಿಫ್ರೆನ್ಸ್ ಬರುತ್ತೆ. ಸೊ ಅದರಿಂದ ಮೊದಲನೇದನ್ನ ನಾನು ಫಸ್ಟ್ ಡಿಫ್ರೆನ್ಸಸ್, ಸೆಕೆಂಡ್ ಡಿಫ್ರೆನ್ಸಸ್, ಥರ್ಡ್ ಡಿಫ್ರೆನ್ಸ್ ಅಂತ ಕರಿಬೋದು. ವಾಟ್ ಆಕ್ಚುಲಿ ಅಂದ್ರೆ ಯಾವುದೇ ಒಂದು ಸೀಕ್ವೆನ್ಸಸ್ಗಳನ್ನು ಸಹ ನಾವು ಆಲ್ಜಿಬ್ರಾಯಿಕ್ ಸೀಕ್ವೆನ್ಸಸ್ ತಗೊಂಡು ಅದರ ನಡುವೆ ಇರುತ್ತೆ. ಸೊ ಇಲ್ಲಿ ಇರುವಂತಹದ್ದು ನಂಬರ್ ಸೀಕ್ವೆನ್ಸಸ್, ಇಲ್ಲಿ ಆಲ್ಜಿಬ್ರಾ ಪಾಲಿನಾಮಿಯಲ್ಸ್ಗಳು ತಗೊಂಡಾಗ ಅಥವಾ ಮೆನಿ ಟರ್ಮ್ಸ್ ಇರುತ್ತೆ. ಸೊ ಐ ಕ್ಯಾನ್ ಟೇಕ್ ಅನ್ ಆಲ್ಜಿಬ್ರಾಯಿಕ್ ಸೀಕ್ವೆನ್ಸ್, ಎ ಸಿಂಪಲ್ ಎ ಪಾಲಿನಾಮಿಯಲ್ಸ್ ಆಫ್ ಎಷ್ಟು ವೇರಿಯಬಲ್ ಇದೆ ನೋಡಿ ಯಾವ ಇದಿರುತ್ತೆ. ಸೊ ಇದ್ರ ಡಿಫ್ರೆನ್ಸ್ ನೋಡಿದಾಗ a ಪ್ಲಸ್ ಬಿ ಪ್ಲಸ್ ಇಲ್ಲಿ ಸಿ ಕಳೆದ್ರೆ a ಪ್ಲಸ್ ಬಿ, 4a ಪ್ಲಸ್ 2 ಪ್ಲಸ್ ಇದ್ರ ಡಿಫ್ರೆನ್ಸ್ ಮಾಡಿದಾಗ 3a ಪ್ಲಸ್ ಬಿ. ಬಟ್ ದೇ ಡೋಂಟ್ ಲುಕ್ ಲೈಕ್. ಸೊ ಇಲ್ಲಿ once again if I find the difference between they look like ಎಲ್ಲ ಒಂದೇ ಆಯ್ತು, then they can become 0. So what actually you are learning,
when I find the difference between successive differences of series, on the sequences of if they are not following any order, if I take some numbers in randomly pick up some number or randomly pick up 5 to 10 finite number of polynomial and find out differences, then successive differences ಆಗ್ತಾ first difference ಅಲ್ಲಿ they may not be same, second difference they may not be same, at one level they become one and the same. So that's actually one of the observation you can do with a set of numbers or set of polynomials. So there the set need not be for a sequence. ಅಲ್ಲಿ ನಾನು ಏನು ಕೇಳಕೊಟ್ಟೆ ಅಂದ್ರೆ all the terms that you get, all the numbers may have a relation to develop into a sequence. You may have numbers, 5 to 10 numbers, so finite numbers, which are not at all related, but you can always find out their differences. This is how the whole calculus was born, and later it has been, it's called Newton method ಅಂತಾನೆ ಕರಿತೀವಿ. ಅದರಿಂದ we can always learn lot from these kind of concepts. So ಅದರಿಂದ this very interesting paper, there are many papers about it. ಇದರ ಬಗ್ಗೆ ನಾನು ಒಂದು ಸಿಂಪಲ್ ತಗೊಂಡಿರುವಂತದ್ದು. ಇಲ್ಲಿ ಏನಕ್ಕೆ ತಗೊಂಡೆ ಅಂದ್ರೆ ಇಲ್ಲಿ ಈ ತರ ಇದರಲ್ಲಿ ಒಂದು ಪ್ರಾಬ್ಲಮ್ ನೀವು ತಗೋಬಹುದು. ಲೆಟ್ಸ್ ಸೇ ಪ್ರಾಬ್ಲಮ್ ನಂಬರ್ 12. ಪ್ರಾಬ್ಲಮ್ ನಂಬರ್ 12 ಇದೆ, 10 ಇದೆ, 12 ಇದೆ, 28 ಇದೆ, 70 ಇದೆ, 150 ಇದೆ, 280 ಇದೆ, 472 ಇದೆ. So let's say find out the differences. First differences: 12 minus 10, 2. 28 minus 12, how much? You write out. 70 minus 28, how much? You write out. 150 minus 70, you write out. That first difference may not be same. So take that difference as one more candidate, then find out its differences. Find out next, if they are not same, find out its differences. So we are actually level wise, first level, second level, third level, fourth level, fifth level. ಈ ತರ ಡಿಫ್ರೆನ್ಸಸ್ ಗಳನ್ನ ಕಂಡುಹಿಡಿತಿರೋ ಅಂತಂದಾಗ we are actually every time it becomes, the differences also become very small. ಅದರಿಂದ ಈ ಡಿಫ್ರೆನ್ಸಸ್ ಮುಖಾಂತರ ನಾವು ಒಂದು ಮ್ಯಾಥಮೆಟಿಕ್ಸ್ ನ ಕಲಿತಾ ಇದ್ದೀವಿ ಅನ್ನುವಂಥ. ಅದರಿಂದ ಈ ಸ್ಮಾಲ್ ಮಾಡ್ತಾ ಹೋಗೋದು, ಇನ್ಫೈನೈಟ್ಸ್ ಲಿಮಿಟ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಇದೇ ಕಾನ್ಸೆಪ್ಟ್ಸ್ ನಾವು ಡೆವಲಪ್ ಮಾಡ್ತೀವಿ. ಅದರಲ್ಲಿ ವಿ ಆಲ್ವೇಸ್ ಲುಕ್ ಇನ್ ಟು ಹೌ ಮಚ್ ಸ್ಮಾಲ್ ಯು ಕ್ಯಾನ್ ಮೇಕ್ ಇಟ್. ಸೊ ದ ಚೇಂಜ್, small change, how the change is there. So here you also look at the change. So how 1 becomes 3 by adding 3, 3 becomes 5 adding. So then look at the changes happening between two, a and f of a, x, f of x, y, f of y. ಈ ತರ ನಾವು ಒಂದು ಫಂಕ್ಷನ್ ಅದರ ಜೊತೆ ರಿಲೇಷನ್, ಸೊ ಒಂದಕ್ಕೊಂದು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಈ ಡಿಫರೆನ್ಸಸ್ ಆಲ್ಸೋ ಹೆಲ್ಪ್ ಅಸ್ ಟು. ಸೊ ಇದನ್ನ ತುಂಬಾ ಸ್ಮಾಲ್, ಇಫ್ ಯು ಗೋ ಆನ್ ರೆಡ್ಯೂಸಿಂಗ್ ಅಂಡ್ ಇಫ್ ಯು ಆರ್ ಏಬಲ್ ಟು ಫೈಂಡ್ ಔಟ್ ಇಟ್ಸ್ ರೇಟ್ ಆಫ್ ಚೇಂಜ್ ಮೆಷರ್ ಮಾಡಕ್ ಹೋದ್ರೆ, ಅಥವಾ ಇನ್ಕ್ರೀಸಿಂಗ್, ಸೊ ವಿ ಕಾಲ್ ಇಟ್ ಅಸ್ ಐದರ್ ಇನ್ಕ್ರೀಸ್ or decrease. If you are able to measure the change, so rate of change na measure ಮಾಡಕ್ ಹೋದಾಗ it give birth to calculus. Calculus is nothing but a subject in which we always rate na measure ಮಾಡಕ್ಕೆ ಸಹಾಯ. ಸೊ ಆ ರೇಟ್ ಮೆಷರ್ ಮಾಡಕ್ಕೆ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ನಾವು ಹೈಸ್ಕೂಲು ಅಥವಾ ಪ್ರೈಮರಿ ಸ್ಟ್ಯಾಂಡರ್ಡ್ ಹೇಳ್ತೀವಿ, ಹೈಸ್ಕೂಲು ಅಲ್ಲ. ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್, difference between successive difference between a number of, instead of thinking one or two numbers, think n numbers, then n numbers continuous ಅಕ್ಕ ಇರೋ numbers difference ಕಂಡುಹಿಡಿತಾ ಹೋಗೋದು, ಅದು ಕಾಮನ್ ಆಗಿದೆ ನೋಡುವಂಥದ್ದು. ದಿಸ್ ಇಸ್ ವಾಟ್ ಆಕ್ಚುಲಿ ಒನ್ ಇಂಟ್ರೆಸ್ಟಿಂಗ್ ವೇ ಟು ಫೈಂಡ್ ಔಟ್. ನೀವು ಇಡೀ ಡಿಫ್ರೆನ್ಶಿಯೇಷನ್ ಕ್ಯಾಲ್ಕುಲಸ್ನ ಕಲಿಯೋಕ್ಕೆ ಮುಂಚೆ ಇದು ನನಗೆ ಇಂಪಾರ್ಟೆಂಟ್ ಆಗಿ ಕಾಣಿಸುತ್ತೆ. ಸೊ ಅದರಿಂದ ಮೈ ಹೋಲ್ ಕ್ವಶನ್ ಇಸ್ ಅಬೌಟ್ ಪ್ರೆಸೆಂಟೇಷನ್ ಕಂಬರತ್ ಬಂದಾಗ. ಸೊ ಹೋಪ್ ಸೊ ಯು ಲುಕ್ ಅಟ್ ದಿಸ್ PPT. ಕಾಣಿಸ್ತಾ ಇದೆಯಾ? Yes sir, visible. ಸೊ ಇಲ್ಲಿ ಎಕ್ಸ್ ಅಂತ ಇದೆ, ಪಕ್ಕದಲ್ಲಿ ವೈ ಅಂತ ಬರ್ಕೊಂಡಿದ್ದೀವಿ. ಆಮೇಲೆ ಸೊ ಇಲ್ಲಿ ನಾವು ಟ್ರಯಾಂಗಲ್ ಸಿಂಬಲ್ ಹೇಗೆ ನೋಡಿ, ಫಸ್ಟ್ ಡಿಫರೆನ್ಸಸ್ಗೆ ಡೆಲ್ಟಾ ವೈ ಅಂತ ಕರಿತೀನಿ, ಸೆಕೆಂಡ್ ಡಿಫರೆನ್ಸ್ಗೆ ಡೆಲ್ಟಾ ಟು ದ ಪವರ್ ಟು ಡೆಲ್ಟಾ ಸ್ಕ್ವೇರ್ ಅಂತ ಕರಿಬಹುದು, ಅಥವಾ ಸೊ ಯು ಕ್ಯಾನ್ ಜಸ್ಟ್ ಸಿಂಬಾಲಿಕಲಿ ಸೆಕೆಂಡ್ ಡಿಫರೆನ್ಸಸ್ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಬೋದು. ಥರ್ಡ್ ಲೆವೆಲ್ ಡಿಫರೆನ್ಸ್, ಫೋರ್ತ್ ಲೆವೆಲ್ ಡಿಫರೆನ್ಸಸ್. ಸೊ ಇಲ್ಲಿ ವರ್ಟಿಕಲ್ ಆಗಿ ಎಕ್ಸ್ ಬರ್ತೀನಿ, ಎಕ್ಸ್ ಅನ್ನುವಂಥದ್ದು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, ಫೋರ್ತ್ ಟರ್ಮು, ಫಿಫ್ತ್ ಟರ್ಮ್ ಅಂತ ನಾವು ಬರ್ಬೋದು. ಸೊ ಅದನ್ನ ಎಕ್ಸ್ is, if I say f of x is equal to 4, f of second term 13 ಆಗಿರುತ್ತೆ ಅನ್ನುವಾಗ ಆ ಡಿಫರೆನ್ಸ್ ನಾನು ಡೆಲ್ಟಾ ಬೈ ಎಷ್ಟು ಅಂತ ಕರಿತೀವಿ. 13 ಮೈನಸ್ 4 ಅನ್ನುವಂಥದ್ದು 9 ಅಂತ ಕರಿತೀವಿ. 34 ಮೈನಸ್ 13ಗೆ 21, 73 minus 39. So this is what actually ultimately you come across. The differences reduces and ultimately it ends with 0. This is one of the interesting thing that you can always do with any number. ನೀವು ನಿಮಗೆ ಇಷ್ಟ ಬಂದಿರೋ ಒಂದು 10 ನಂಬರ್ನ ಬರ್ತೀರಿ,
ಕಂಟಿನ್ಯೂಸ್ ಆಗಿ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡು ಹೋಗಿ. ಯಾವುದೋ ರ್ಯಾಂಡಮ್ ನಂಬರ್ನ ಬರೀರಿ 1, 8. ಸೊ ಇವತ್ತು ಒಂದು ಪ್ರಾಬ್ಲಮ್ ನಿಮಗೆ ಕೊಡ್ತಿರುವಂತಹದ್ದು. ಸೊ ರೈಟ್ ಎನಿ 10 ನಂಬರ್ಸ್ ವಿಚ್ ಆಕ್ಚುಲಿ ಫಸ್ಟ್ ನಂಬರ್ಗಿಂತ ಸೆಕೆಂಡ್ ನಂಬರ್ ದೊಡ್ಡಿರ್ಬೋದು. ಎನಿ 10 ನಂಬರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡು ಹೋಗಿ. 1 ಆದ್ಮೇಲೆ 9, 9 ಆದ್ಮೇಲೆ 13, 13 ಆದ್ಮೇಲೆ 48 ಹೇಗಾದ್ರು ಬರ್ಕೊಳ್ಳಿ. 10 ನಂಬರ್ಸ್ ಬರೀರಿ. ಡಿಫ್ರೆನ್ಸಸ್ ಯಾವ ಲೆವೆಲ್ ಅಲ್ಲಿ ಆಗುತ್ತೆ ಅನ್ನೋದೇ ಎಕ್ಸಸೈಸು. ಯು ಫೈಂಡ್ ಔಟ್ ಇಂಟ್ರೆಸ್ಟಿಂಗ್. ಅಂಡ್ ವಾಟ್ ಎವರ್ ಸೀಕ್ವೆನ್ಸಸ್ ನೀವು ನೋಡ್ತೀರಾ ಒಂದು ಫಸ್ಟ್ ಲೆವೆಲ್ಗೆ ಬಂದ್ಬಿಡುತ್ತೆ ಎಷ್ಟೋ ಸರಿ. ಫಸ್ಟ್ ಲೆವೆಲ್ ಅಲ್ಲೇ ದೇ ವಿಲ್ ಕಮ್. ಬಟ್ ದಿಸ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಇದು ಕ್ಯಾಲ್ಕುಲಸ್ ಆಫ್ ಫೈನೈಟ್ ಡಿಫರೆನ್ಸಸ್ ಅಂತ ಹೇಳುವಾಗ ನಾನು ಏನಕ್ಕೆ ತಗೊಂಡೆ ಅಂದರೆ ಸಿಂಪಲ್ ಕಾನ್ಸೆಪ್ಟ್ಸ್ ಡೆವಲಪ್ಸ್ ಇಂಟು ಡಿಫ್ರೆಂಟ್ ಲೆವೆಲ್ಸ್. ಅದರಿಂದ ಈ ಲೆವೆಲ್ ವೈಸ್ ಅರ್ಥ ಮಾಡ್ಕೊಂಡು ಹೋದಾಗ ಅದನ್ನೇ ಈ ಹೈಸ್ಕೂಲ್ ಲೆವೆಲ್ಲು ಮತ್ತು PU ಲೆವೆಲಲ್ಲಿ ಕಾಣಿಸುವಂಥದ್ದು ಇದಕ್ಕೋಸ್ಕರ ಈ ಥರ ಬರುತ್ತೆ. ಅದರಿಂದ ಯಾವುದೇ ಸಬ್ಜೆಕ್ಟ್ನ ನಾವು ತಗೊಳ್ಳುವಾಗ ಅದನ್ನು ಒಂದು ಮ್ಯಾಪ್ ಮಾಡ್ಕೊಳಕ್ಕೆ ಶುರು ಮಾಡಿ. ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋಕ್ಕೆ ಮುಂಚೆ ವಾಟ್ ಆಕ್ಚುಲಿ ದೀಸ್ ಥಿಂಗ್ಸ್ ಲಾಸ್ಟ್ ಕ್ಲಾಸಲ್ಲೂ ತೋರಿಸಿದ್ದೆ. ಸೊ ಈ ಕ್ಲಾಸಲ್ಲೂ ಇವತ್ತು ತೋರಿಸ್ತಾ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇರುವಂತಹದ್ದು ಒಂದು ಟ್ರಿಗ್ನಾಮೆಟ್ರಿ ಸಬ್ಜೆಕ್ಟ್ ತಗೊಂಡಾಗ ಆ ಟ್ರಿಗ್ನಾಮೆಟ್ರಿಲಿ ಏನೇನು ಸೊ ಒಂದೇ ಒಂದು ಈ PPT ನೋಡಿದಾಗ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕಾಣಿಸ್ತಾ ಇದೆ, ವಿ ಆರ್ ಆಕ್ಚುಲಿ ಎವ್ಯಾಲ್ಯೂಯೇಟಿಂಗ್ ದ ರೇಷಿಯೋ. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೋತೀವಿ. ನನಗೆ ಅತ್ಯಂತ ತುಂಬಾ ಸಿಂಪಲ್ ಆಗಿ ಕಾಣಿಸ್ತು. 1, 2, 3 ಜ್ಞಾಪಕ ಇಟ್ಕೊಳ್ರಪ್ಪ. 1, 2, 3 ಜ್ಞಾಪಕ ಇಟ್ಕೊಳ್ಳಿ. 2 ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಈಸಿ 1, 2, 3 and 1 and 2 ಪ್ಲೇಸ್ ಎಟ್ ಹೀರೋ. ಸಪೋಸ್ ಇಫ್ ಇಟ್ ಇಸ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದಾಗ ಎಲ್ಲ 2, 2, 2 ಇರುತ್ತೆ. ಅದನ್ನ ಡಿವೈಡ್ ಮಾಡಿದ್ರೆ ಬರುತ್ತೆ. ಜಸ್ಟ್ ಯು ಕ್ಯಾನ್ ಡೂ ಇಟ್. ಸೊ ಕೆಲವು ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ರೇಷಿಯೋಸ್ಗಳು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದ್ರಿಂದ. ಮತ್ತೆ ಸ್ಕ್ವೇರ್ ರೂಟ್ ಆಫ್ 4 - 1 ಅನ್ನುವಂಥದ್ದು. ಇವಾಗ 4 - 1 ಏನು ಸ್ಕ್ವೇರ್ ರೂಟ್ ಆಫ್ 4 - 1 ಎಷ್ಟು ಸ್ಕ್ವೇರ್ ರೂಟ್ ಆಫ್ 3 ಅಂತ ಬರುತ್ತೆ. ಅದರಿಂದ ಸೊ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನ ಒಂದು ಸಿಂಪಲ್ ನಾವು ಪೈಥಾಗರಸ್ ಥಿಯರಮ್ನ ನ್ಯೂಮರಿಕಲ್ ಥಿಂಕಿಂಗ್ ಮಾಡಿದಾಗ ಪೈಥಾಗರಸ್ ಟ್ರಿಪ್ಲೆಟ್ಸ್ಗಳನ್ನ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಅದರಲ್ಲಿ 1, 2, 3 ಫಂಡಮೆಂಟಲಿ 1, 2, 3 ತಗೊಂಡಾಗ ಇಫ್ ಒನ್ ಆಫ್ ದ ಸೈಡ್ ಇಸ್ ಲೆಟ್ಸ್ ಎ ಬೇಸಿಸ್ 1, ಇಫ್ ದ ವರ್ಟಿಕಲ್ ಆಲ್ಟಿಟ್ಯೂಡ್ 2 ಇದ್ರೆ ಸೊ ಡೆಫಿನೆಟ್ಲಿ ದಿಸ್ ವಿಲ್ ಬಿ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಅದರಿಂದ ಅದರ ಸ್ಕ್ವೇರ್ ರೂಟ್ ಬರುತ್ತೆ ಅನ್ನುವಾಗ ನಾವು ಸೊ ಜಸ್ಟ್ ಫೈಂಡ್ ಔಟ್ ಹೌ ಇಟ್ ಕಮ್ಸ್. 1, 2, 3 ಬಂದಾಗ ಹೇಗಿರುತ್ತೆ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ 1, 2, 3 ಬೇಸ್ 1 ಇತ್ತು, ಆಲ್ಟಿಟ್ಯೂಡ್ 2 ಇದ್ರೆ ಏನಾಗುತ್ತೆ, ಅಥವಾ ಬೇಸ್ 2 ಇದ್ದು ಆಲ್ಟಿಟ್ಯೂಡ್ 1 ಇದ್ರೆ ಏನಾಗುತ್ತೆ, ಹೈಪೋಟೆನ್ಸ್. ಈ ತರ ಇಂಟರ್ಚೇಂಜ್ ಮಾಡಿ ಅದರ ವ್ಯಾಲ್ಯೂನ ವ್ಯಾಲ್ಯೂಯೇಟ್ ಮಾಡಿ. ಸೊ ಮ್ಯಾಪ್ ಆನ್ ದೀಸ್ ಕಾನ್ಸೆಪ್ಟ್ಸ್ ಅಂಡ್ ಯು ಕ್ಯಾನ್ ಮ್ಯಾಪ್ ಆನ್ ಟು ಯುವರ್ ಹ್ಯಾಂಡ್ಸ್ಗೆ ಮ್ಯಾಪ್ ಆನ್ ಮಾಡ್ಬೋದು. ಸೊ 1, 2, 3, 4, 5 ಅಂತ ತಗೊಂಡು ಆ ಸ್ಕ್ವೇರ್ ರೂಟ್ ಆಫ್ 4 ಡಿವೈಡೆಡ್ ಬೈ 2 ಅಂತ ನೋಡ್ಕೊಂಡು ಸ್ಕ್ವೇರ್ ರೂಟ್ ಆಫ್ A ಡಿವೈಡ್ ಬೈ 2 ನೋಡ್ಕೊಂಡು ನಮ್ಮ ಕೈಯಲ್ಲೇ ಇಡೀ ಟ್ರಿಗ್ನಾಮೆಟ್ರಿಕ್ ರೇಷಿಯೋನ ಮ್ಯಾಪ್ ಆನ್ ಮಾಡ್ಬೋದು. ಸೊ ಯು ವಿಲ್ ನೋ ಅಬೌಟ್ ಇಟ್. ಸೊ ನೀವು ಇವತ್ತೇ ಹೋಗಿ ಇಮೇಜ್ ನೋಡಿ 1, 2, 3 ಮಾಡ್ತಾರೆ. ಸೈನ್ ಥೀಟಾ ಅನ್ನುವಾಗ ಈ ಕಡೆಯಿಂದ ಸೊ ವಿ ಟೇಕ್ ಇನ್ ಒಂದು ಡೈರೆಕ್ಷನ್. ಕಾಸ್ ಥೀಟಾ ಅನ್ನೋ ಸೊ ಕೈಯಲ್ಲೇ ಸಹ ನಾನು 1, 2, 3 ಇಟ್ಕೊಂಡು ಸ್ಕ್ವೇರ್ ರೂಟ್ ಕಾನ್ಸೆಪ್ಟ್ಸ್ ಹೈಸ್ಕೂಲ್ ಇಟ್ಕೊಂಡು ರೇಷಿಯೋ 1/2 ಅನ್ನುವಂಥದ್ದು ಇಟ್ಕೊಂಡು ಐ ಕ್ಯಾನ್ ಫೈಂಡ್ ಔಟ್ ವಾಟ್ ಇಸ್ sin 60. ಸೊ ಇಲ್ಲೂ ಸಹ ಸೊ ಹಿಂಗೆ ತೊಗೊಂಡಾಗ ಒಂದು ಆ್ಯಂಗಲ್ ಎಷ್ಟು 30 ಇಟ್ಕೋಬೋದಾ, 30 ಇಟ್ಕೊಂಡ್ರೆ ಎಷ್ಟಾಗುತ್ತೆ ರೈಟ್ ಆ್ಯಂಗಲ್ಲಿ 30, 60, 90 ಆ ಥರ ಬಂದಾಗ ಎಲ್ಲಿ ಮ್ಯಾಪ್ ಆನ್ ಆಗುತ್ತೆ. ನಾನು ಐ ಆಮ್ ಜಸ್ಟ್ ಗಿವಿಂಗ್ ಎ ಕ್ಲೂ how your hands can be mapped down to 90 degree, how your hands can be mapped down to 30 degrees, how we are mapped also. Idu first 30, 60, 90 ಗೆ ಸ್ಟ್ಯಾಂಡರ್ಡ್ ಆಗಿ ಕಲಿಬಹುದು. ಬಟ್ the whole question is about what about the 1 degree, 2 degree, 3 degree ಗೆ ಹೇಗೆ ಮಾಡಬೇಕು ಅಂದಾಗ you have to put mathematically, you have to calculate about it. So it's not only standard angles ಗಳನ್ನು ಮಾತ್ರ, it will be easy to find out the value associated. Apart from that, same since what actually you are calling a taking a triangle, taking right angle triangle, naming its sides and naming its ratios, calling trigonometric ratio ಅಂತ ಕರಿತೀವಿ. ಆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ತಗೊಂಡು ಅದರ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಸ್ಟಡಿ ಮಾಡ್ತಾ ಹೋದಾಗ ದ ಹೋಲ್ ಟ್ರಿಗ್ನಾಮೆಟ್ರಿ ಡೆವಲಪ್ಸ್ ಇಂಟು ವಾಟ್ ಇಸ್ ಕಾಲ್ಡ್ ಆಸ್ ಅದರ ಈಕ್ವೇಷನ್, ಸ್ಟ್ಯಾಂಡರ್ಡ್ ಈಕ್ವೇಷನ್ ಫಾರ್ಮ್ ಅಲ್ಲಿ ನೀವು ಸಾಕಷ್ಟು ಟ್ರಿಗ್ನಾಮೆಟ್ರಿ. ಅಂಡ್ ಟ್ರಿಗ್ನಾಮೆಟ್ರಿ ಇಸ್ ಒನ್ ಆಫ್ ದ ಸ್ಕೋರಿಂಗ್ ಸಬ್ಜೆಕ್ಟ್ ನನ್ನ ಪ್ರಕಾರ. So you can score. I can, it's only just once the standard form bantu andre standard form mela solution ಮಾಡ್ಕೊಂಡ್ರೆ easy. Similarly with the calculus also if you once understand, calculus become much more easier. So basically ಕಷ್ಟ ಆಗುವಂತದ್ದು you come back to logic ಬಂದಾಗ ಮತ್ತೆ ರಿಲೇಷನ್ಸ್ ಬಂದಾಗ ಸ್ವಲ್ಪ ಕಾನ್ಸೆಪ್ಟ್ಸ್ ನ ಫಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಿಂದ ಸೊ ಇಲ್ಲಿ ನಾನು ನೋಡ್ದಂಗೆ ಸೊ ವಿ ಆಕ್ಚುಲಿ ಬ್ರಾಂಚಿಂಗ್ ಇಂಟು ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ವಾಟ್ ಆಕ್ಚುಲಿ ಇಮೇಜ್ ತರ ಒಂದು ಮ್ಯಾಪ್ ಮಾಡ್ತಾ ಇದೀವಿ. ಇಲ್ಲಿ ಒಬ್ಬೊಬ್ರು ಒಂದೊಂದು ತರ ಇಮೇಜ್ ಇದೆ. ಇದು
It's like we centrally we don't need a circle. We are taking only irregular on the shape. So we can have any kind of shapes which actually represent key concepts, key idea of the chapter. Then branching it to what actually will be learning in unit wise ಏನು ಕಲಿತೀವಿ ಅಥವಾ ಅಲ್ಲಿ ಯೂನಿಟ್ ಬ್ರೇಕ್ ಆದಾಗ ಸಬ್ ಯೂನಿಟ್ಸ್ಗಳಲ್ಲಿ ಏನು ಕಲಿತೀವಿ ಅನ್ನೋದನ್ನ ಇಷ್ಟು ಸಹ ಒಂದು ಮ್ಯಾಪ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗ್ರಹಿಸ್ಕೊಡುವಂಥದ್ದು. ಅದೇ ಥರನೇ ಹೇಳ್ದಂಗೆ ಇದೇ ತಗೊಂಡಾಗ ಇನ್ನು ಬೇರೆ ರೀತಿಯಲ್ಲಿ ಕಾನ್ಸೆಪ್ಟ್ಸ್ಗಳೇನು ಅಂದ ತಕ್ಷಣ ಫಂಕ್ಷನ್ ಅಂದೇನು, ವಾಟ್ ಆಕ್ಚುಲಿ ಇಫ್ ಎಕ್ಸ್ ಈಸ್ ನೋ ಅಂಡ್ ಎಕ್ಸ್ ಅಂಡ್ ವೈ ಟು ವೇರಿಯೇಬಲ್ಸ್ ಅದೇ ಇದರ ನಡುವೆ ರಿಲೇಷನ್ ಹೌ ಎಕ್ಸ್ ಇಸ್ ರಿಲೇಟೆಡ್ ಟು ವೈ, ವೈ ಇಸ್ ರಿಲೇಟೆಡ್ ಟು ಎಕ್ಸ್, ಈ ರಿಲೇಷನ್ನ ಡಿಫೈನ್ ಮಾಡುವಾಗ ಫಂಕ್ಷನ್ ಇಸ್ ಒನ್ ಆಫ್ ದ ಥಿಂಗ್. ಹೌ ಕ್ಯಾನ್ ಯು ರಿಲೇಟ್ ಇಟ್ ಅನ್ನುವಾಗ ಈ ಫಂಕ್ಷನ್ ಇಸ್ ನಥಿಂಗ್ ಬಟ್ ಎ ಕೈಂಡ್ ಆಫ್ ರಿಲೇಷನ್ ಬಿಟ್ವೀನ್ ಎ ನೌನ್ ಟು ಅನ್ನೋನ್ಸ್ ಟು ವೇರಿಯೇಬಲ್ಸ್. More than two ಅನ್ನೋದು ಆಮೇಲೆ we'll come back to that. So at least you start with two variables, and if there is a relation, how the relation is there. If you start studying the relations, it becomes a function is nothing but to study the relation between two variables. To start with ನನಗೆ ದೊಡ್ಡ ಕಾನ್ಸೆಪ್ಟ್ಸ್ ಅಲ್ಲಿ ಬೇಸಿಕಲಿ ಹೈಸ್ಕೂಲಲ್ಲಿ ಮತ್ತೆ ಪಿ ಯುಗೆ ಶಿಫ್ಟ್ ಆಗ್ಬೋದು. ಅದರಿಂದ ಅಸೆನ್ಷಿಯಲ್ಸು ನೀವು ಅಲ್ಲಿ ತಗೊಳ್ಳುವಂಥದ್ದೇನು ಟೂ ವೇರಿಯೇಬಲ್ಸ್ ಅನ್ನೋದು ತಗೊಳ್ತೀವಿ. ನಾವು ವಿ ಆರ್ ಲುಕಿಂಗ್ ಇಂಟು ಡೆವಲಪಿಂಗ್ ಇಂಟು ಎ ರಿಲೇಷನ್ಸ್, ಅದನ್ನ ಫಂಕ್ಷನ್ಸ್ ಕಾನ್ಸೆಪ್ಟ್ಸ್, ಅಂಡ್ ಹಿಯರ್ ಯು ಕಮ್ ಅಕ್ರಾಸ್ ಲಾಟ್ ಆಫ್ ಫಂಕ್ಷನ್. So how this kind, and again if you look at if x is a side of a triangle, y is a side of a triangle, I can always now think of xy how they are related. So since it is you are looking at the ratios and trigonometry, so it becomes trigonometric functions. So all the three sides are any the sides that you are representing with the triangles, not trigonometric relations. Again since it is a function ಬಂದಾಗ I can always think in terms of a graph, a graphical analysis ಮಾಡ್ಬೋದು. So the whole chapter can be captured in 5 minutes ಅದರಿಂದ again look at these things, ratios, functions ಅನ್ನ ಒಂದು geometrical representation, ಇಂದು equation representation. So this is nothing but an equation ಅಲ್ವಾ. So equation representation so whatever vocabulary that we learn first ಕಲಿತೀವಿ, ಅದರಿಂದ ನಾವು take that term and add ಅದರ ಎಕ್ಸ್ಪ್ರೆಷನ್ಸ್ ಗಳನ್ನ ಕ್ರಿಯೇಟ್ ಮಾಡಕ್ಕೆ ಅದನ್ನ ಈಕ್ವಾಲಿಟಿ ಮಾಡಿದ್ರೆ. ಸೊ ಫಸ್ಟ್ ಇಸ್ ಅನ್ ಎಕ್ಸ್ಪ್ರೆಷನ್ 2+3 ಆಡ್ ಮಾಡ್ತಾ ಇದ್ದೀವಿ, 2-3 ಕಳೀತಾ ಇದ್ದೀವಿ, 2/3 ಭಾಗಿಸ್ತಾ ಇದ್ದೀವಿ, 2 × 3 ಮಲ್ಟಿಪ್ಲೈ ಮಾಡಿ. ಸೊ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ನಾವು ಕೂಡೋದು ಒಂದೇ ಖುಷಿ, ಗುಣಿಸೋದು ಒಂದೇ ಖುಷಿ, ತುಂಬಾ ಸಂಭ್ರಮ, ಕಳಿಯೋದು ಒಂದೇ ಕಳ್ಕೊಡೋದು ಬೇಜಾರು expression. It's since if the numbers it becomes a, we call it as all, it's numerical expression ಅಂತ ತಮಾಷೆ ಮಾಡ್ತೀವಿ. 2+3 - 4 +3 × 4 ಅಥವಾ that it's a numerical expression. Instead of that one, if I call represent by equations, other sorry algebraically variable ತರ a+2 a-2 so a+b a-b number ಜೊತೆ variable ಅಥವಾ then I'll take algebraic terms ಜೊತೆನೆ variable. So it becomes instead of numerical, it becomes algebraic expression. What is the difference? So only thing is we are giving an idea. So algebraic term variable ತರ but algebraic expression. So ಈ algebraic ಈ terms ಗಳು ಯಾವ ಒಂದು ಕಾನ್ಸೆಪ್ಟ್ಸ್ ಐಡಿಯಾ ರೆಪ್ರೆಸೆಂಟ್ ಮಾಡುತ್ತೋ ಅದರಿಂದ ಆ ಒಂದು ಕಾನ್ಸೆಪ್ಟ್ಸ್ ಮುಖಾಂತರ ವಿ ಗೆಟ್ ಅನ್ ಎಕ್ಸ್ಪ್ರೆಷನ್ ಔಟ್ ಆಫ್ ಇಟ್. ಸೊ ಅದೇ ತರ ಇಫ್ ಯು ಗೆಟ್ ಅ ಇಕ್ವೇಷನ್ಸ್ ದೆನ್ ರೆಪ್ರೆಸೆಂಟೇಷನ್ ಫ್ರಮ್ ದಟ್. ಸೊ ಈ ಎಕ್ಸ್ಪ್ರೆಷನ್ ಅಲ್ಲಿ ಈಕ್ವಲ್ ಮಾಡಿದಾಗ ಈಕ್ವೇಷನ್ ಆಗುತ್ತೆ, ಅದರ್ವೈಸ್ ಇಟ್ ಬಿಕಮ್ಸ್ ಅನ್ ಎಕ್ಸ್ಪ್ರೆಷನ್ ಈಕ್ವಲ್ ಟು ಸಮಥಿಂಗ್, ಇಟ್ ಬಿಕಮ್ಸ್ ಅನ್ ಈಕ್ವೇಷನ್. ಅದರಿಂದ ಇಲ್ಲೂ ಸಹ ಇಲ್ಲಿ ಈಕ್ವೇಷನ್ಸ್ ನೋಡ್ತೀರಾ, ಬಟ್ ಸಿನ್ಸ್ ಇಟ್ ಇಸ್ ಟ್ರಿಗ್ನೋಮೆಟ್ರಿಕ್ ಅಂಡ್ ದೇ ಆರ್ ಆಕ್ಚುಲಿ ವಿ ಆರ್ ಲುಕಿಂಗ್ ಅಟ್ ದ ಟರ್ಮ್ಸ್, ದ ವೇರಿಯಬಲ್ಸ್ ಎಕ್ಸ್ ವೈ ಅನ್ನುವಂಥ ಸೈಡ್ಸ್ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ರೇಷಿಯೋ ರೆಪ್ರೆಸೆಂಟೇಷನ್ ಮಾಡಿದಾಗ ಅದರಿಂದ ನಾನು ಇಫ್ ಐ ಏಬಲ್ ಟು ಡಿರೈವ್ ಒನ್ ಆರ್ ಮೋರ್ ಕೈಂಡ್ ಆಫ್ ಫಾರ್ಮ್ಸ್, ಸ್ಟ್ಯಾಂಡರ್ಡ್ ಫಾರ್ಮ್ಸ್, those standard forms standard functions ಆಗುತ್ತೆ, ಸ್ಟ್ಯಾಂಡರ್ಡ್ ಡೆರಿವೇಷನ್ಸ್ ಗಳು ಮಾಡಿಸ್ತೀವಿ. ಈ ಸ್ಟ್ಯಾಂಡರ್ಡ್ ಡೆರಿವೇಷನ್ ಅಪ್ಲಿಕೇಶನ್ ಅಲ್ಲಿ ಪದೇ ಪದೇ ಬಳಸೋಕ್ಕೆ ಈಸಿ ಆಗುತ್ತೆ. ಅದರಿಂದ ಯು ಲರ್ನ್ ಲಾಟ್ ಆಫ್ ಸ್ಟ್ಯಾಂಡರ್ಡ್. ಸಪೋಸ್ ನನಗೆ ಒಂದು ಟ್ರಯಾಂಗಲ್ ಇರುತ್ತೆ, ಅದರ ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಕೊಡಿಸ್ತು. ಸೊ ಎರಡು ಸತ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಡಿವೈಡ್ ಮಾಡಿದಾಗ ಇಫ್ ಐ ಡಿವೈಡ್ ದಟ್ ಆಂಗಲ್ ಕ್ಯಾನ್ ಬಿ ಡಿವೈಡ್ ಇನ್ 2 parts, then can an angle 60 can be divided into 40 + 20, then 40 is x, then what actually I know what is 60 degree ಎಷ್ಟು ಅಂತ 40 + 20ಗೆ ಅದರ ಈಕ್ವೇಷನ್ ಹೆಂಗಿರ್ಬೋದು ಅನ್ನುವಾಗ ಇಟ್ಸ್ ನಥಿಂಗ್ ಬಟ್ ಬ್ರೇಕಿಂಗ್ ದಟ್ ನಂಬರ್ ಇಂಟು ಸ್ಮಾಲರ್ ಪಾರ್ಟ್ಸ್. ರಿವರ್ಸ್ ಯೋಚನೆ ಮಾಡಿದ್ದು ಯು ಕ್ಯಾನ್ ಆಲ್ವೇಸ್ ಥಿಂಕ್ x + y x - y. ಸೊ ಇಲ್ಲೂ ಸಹ ನಿಮಗೆ ಕಾಣಿಸುವಂತಹದ್ದು ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ದ ಆಂಗಲ್ಸ್. ಸೊ ಅದನ್ನೇ ನೋಡುವಂತಹದ್ದು. ಸೊ ಬೇಸಿಕಲಿ ಇದೊಂದು 11th ಮತ್ತು 12th ಒಂದು ಮೈಂಡ್ ಮ್ಯಾಪಿಂಗ್. ಐ ಥಿಂಕ್ ಐ ವಾಂಟೆಡ್ ಟು ಶೋ ದ ಇಮೇಜ್. ಲಾಸ್ಟ್ ಟೈಮ್ ಈ ಇಮೇಜ್ ಅನ್ನು ತೋರಿಸೋಣ ಅನ್ಕೊಂಡಿದ್ದೆ, ಮೈಂಡ್ ಮ್ಯಾಪಿಂಗ್ ಇಮೇಜ್. Let me check it out whether the image is visible to you.
ಕಾಣಿಸ್ತಾ ಇದೆ ಇಮೇಜು? ಓಕೆ ಎಸ್ ಸರ್. ಓಕೆ, ಇಮೇಜ್ ನೋಡಿದಾಗ ನನಗೆ ಇವಾಗ ನಾನು ಈ ದೊಡ್ಡದು ಇಮೇಜ್ ನಾನೇನಕ್ಕೆ ಇಮೇಜ್ ತೊಗೊಂಡೆ ಅಂದರೆ ಮೈಂಡ್ ಮ್ಯಾಪಲ್ಲಿ. ಸೊ ಮ್ಯಾಥ್ ಜರ್ನಿ ತೊಗೊಂಡಾಗ ನೀವು ಈ ಡಿಫ್ರೆನ್ಷಿಯೇಷನ್ ಅನ್ನೋದನ್ನ ತೊಗೊಳ್ತೀವಿ. ಸೊ ಈ ಡಿಫ್ರೆನ್ಷಿಯೇಷನ್ ಅನ್ನೋದು ಚಾಪ್ಟರ್ ತೊಗೊಂಡು ಅದನ್ನು ಮೈಂಡ್ ಮ್ಯಾಪ್ ಮಾಡಿದಾಗ ಈ ಕಾನ್ಸೆಪ್ಟ್ಸ್ನ ಹಿಂಗೆ ಮಾಡಿ. ಸೊ ಒಬ್ಬ ಮ್ಯಾಥ್ ಜೀನಿಯಸ್ ಒಂದು ಪ್ರತಿಯೊಂದು ಚಾಪ್ಟರ್ದು ಮಾಡಿ. ಸೊ ಒಂದು ಸಣ್ಣದಾಗಿ ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಮೈಂಡ್ ಮ್ಯಾಪಿಂಗ್ ಮಾಡ್ತಾ ಹೋಗ್ತೇವೆ. ಈ ಡಿಫ್ರೆನ್ಷಿಯೇಷನ್ ಏನು 11th ಸ್ಟ್ಯಾಂಡರ್ಡ್ ಏನು ಕಲಿತೀವಿ ಅನ್ನುವಂಥದ್ದು ಇವಾಗ ತೊಗೊಂಬಂದಾಗ, ಸೊ ಒಂದು ನೊಟೇಷನ್ ಸಿಂಬಾಲಿಕ್ ಆಗಿ ನಾವು ಹೆಂಗ್ ಮಾಡ್ತೀವಿ, ವಾಟ್ ಈಸ್ ಸಿಂಬಾಲಿಕ್ ಇವಾಗ ತೊಗೊಂಡಾಗ, ಸೊ ಡಿರೈವೇಟಿವ್ ಆಫ್ ಎಸ್ ನೋಟೆಡ್ ಆಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಇಲ್ಲಿ ನಂಗೆ ತುಂಬಾ ಇರುವಂಥದ್ದು ನಾನು ಹೇಳೋದಲ್ಲ, ಡಿಫ್ರೆನ್ಸ್ ಅನ್ನುವಂಥ ಡಿ ಯಾಕೆ ಉಪಯೋಗಿಸೋದು, ಡಿಫ್ರೆನ್ಸ್ ಯಾಕೆ ಬೇರೆ ಯಾಕೆ ಉಪಯೋಗಿಸಿಲ್ಲ. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮತ್ತೆ ಎಫ್ ಆಫ್ ಎಕ್ಸ್ ಒಂದು ಫಂಕ್ಷನ್. ಎಫ್ ಆಫ್ ಎಕ್ಸ್ ಇಸ್ ಎ ಫಂಕ್ಷನ್ ವಿಚ್ ಇಸ್ ಒಬ್ಟೈನ್ಡ್ ಬೈ ಎಕ್ಸ್. ಅದಕ್ಕೆ ಡಿಫ್ರೆನ್ಸ್ನ ನಾನು ಕಂಡುಹಿಡಿದಾಗ ದಟ್ ವಾಸ್ ಡಿಫ್ರೆನ್ಸಸ್ ಅಂತ ಹೇಳಿದಾಗ ಎಫ್ ಡ್ಯಾಶ್ ಎಕ್ಸ್ ಅಂತ. ಸೊ ಇಲ್ಲಿ ನೊಟೇಷನ್ ಅಲ್ಲಿ ಈ ತರ ನಾವು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಅಂತ ಬರಿತೀವಿ, ಅಥವಾ ಎಫ್ ಡ್ಯಾಶ್ ಎಕ್ಸ್ ಅಂತ ಬರಿತೀವಿ. ಆರ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ದೆನ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಡ್ಯಾಶ್. ಸೊ ಇದು ಫಸ್ಟ್ ನಾನು, ಯಾಕಂದ್ರೆ ಎವ್ರಿ ಡೇ ನೀವು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಸಿರ್ತಾರೆ, ನೀವು ಕಲ್ತಿರ್ತೀರಾ ಮಾಡ್ತೀರಾ. ಬಟ್ ಇದನ್ನ ಹೇಗೆ ನಾವು, ಯಾಕೆಂದ್ರೆ ಒನ್ ಆಫ್ ದ ಥಿಂಗ್ ಇಸ್ ಮೈಂಡ್ ಮ್ಯಾಪಿಂಗ್ ವಿಲ್ ಮೇಕ್ ಯು ಟು ಥಿಂಕ್ ಫಾಸ್ಟ್ ಟು ಸಾಲ್ವ್. ಮೈಂಡ್ ಮ್ಯಾಪ್ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಸ್ಪೀಡ್ ಕ್ರಿಯೇಟ್. ಈ ಸ್ಪೀಡ್ ವಿತೌಟ್ ದ ಮೈಂಡ್ ಮ್ಯಾಪಿಂಗ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಅದರಿಂದ ದ ಮೂಮೆಂಟ್ ಯು ಆರ್ ಏಬಲ್ ಟು ಮ್ಯಾಪ್ ಆನ್ ದ ಹೋಲ್ ಚಾಪ್ಟರ್. ಸೊ ಅದೇ ಥರ ಇಲ್ಲಿ ಸೆಕೆಂಡ್ ಇದು ತೊಗೊಂಡಾಗ, ಈ ಕಡೆ ತೊಗೊಂಡಾಗ ಸಪೋಸ್ ವಾಟ್ ಆ್ಯಕ್ಚುಲಿ ಯು ವಿಲ್ ಕಮ್ ಅಕ್ರಾಸ್, ಯಾವ್ದು ತೊಗೊಂಡ ಇಲ್ಲಿ, ಸೊ ಇದನ್ನು ತೊಗೋತೀನಿ ಪಿಂಕ್ ಕಲರ್. ಸೊ ವಾಟ್ ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್, ವಾಟ್ ಇಸ್ ಇಟ್? ಫೈಂಡಿಂಗ್ ದ rate of change of a function with respect to its variable at a point ಅಂದಾಗ ಯಾವುದೇ ಒಂದು ನಾನು ಹೇಳೋದು ಚೇಂಜ್ ಅನ್ನ ಸ್ಟಡಿ ಮಾಡೋದೇ ಕ್ಯಾಲ್ಕುಲಸ್. ಸೊ ಅದನ್ನೇ ಡಿಫ್ರೆನ್ಷಿಯೇಷನ್ ಹೆಲ್ಪ್ ಅಸ್ ಟು ಫೈಂಡ್ ಔಟ್ ದ ಚೇಂಜ್. ಅಂದ್ರೆ ವಿ ಆಲ್ವೇಸ್ ಆಲ್ಜಿಬ್ರಾ ವೇರಿಯಬಲ್ ಕಂಡಿಡ್ತೀವಿ. ಸೊ ಒನ್ ವೇರಿಯಬಲ್ ವಿತ್ ಅನದರ್ ವೇರಿಯಬಲ್. ಸೊ ಒಂದು ಫಂಕ್ಷನ್ ಯಾವ್ದು ವೇರಿಯಬಲ್ ಇದೆ ಅದ್ರ ಜೊತೆ ನಾವು ಚೇಂಜ್ ಅನ್ನ ಸ್ಟಡಿ ಮಾಡಕ್ ಶುರು ಮಾಡುವಂಥದ್ದೇ ಈ ಐಡಿಯಾ. ಕೀ ಐಡಿಯಾ ಇಸ್ ಟು ಫೈಂಡಿಂಗ್ ದ ರೇಟ್ ಆಫ್ ಚೇಂಜ್. ದಟ್ ಕ್ಯಾನ್ ಬಿ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು. ಸೊ ಇಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಗೋದು, ಡಿಕ್ರೀಸಿಂಗ್ ಆರ್ಡರ್ ಆಗೋದು ಆಮೇಲೆ. ಅದೇ ತರ ಫಾರ್ ಎ ಫೈಂಡಿಂಗ್ ಎ ಚೇಂಜ್ ಆಫ್ ಎ ಫಂಕ್ಷನ್ ಅಟ್ ಎ ಪಾಯಿಂಟ್ ವಿ ಆರ್ ಆಕ್ಚುಲಿ ಅಲ್ಲೇನಾಗುತ್ತೆ. ಸೊ ವೈ ಯು ಆರ್ ಲುಕಿಂಗ್ ಅಟ್ ಎ ಪಾಯಿಂಟ್. ಸೊ ತಗೊಂಡಾಗ ನನಗೆ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ಗೆ ಹೋಗ್ತಾ ಇದೆ ಅಂದ್ರೆ there is always a line created. I can find out how the lines have been created. I can study those kind of things. The change in the points and change ಮಾಡಿದಾಗ ಅದು ಸ್ಟಡಿ ಮಾಡುವಂಥದ್ರಿಂದ the whole question is about understand. ಅದೇ ತರ how do we do it ಅನ್ನುವಂಥದ್ದು ಇಲ್ಲಿ ತಗೊಂಡು, ಅದೇ ತರ ಡಿಫ್ರೆನ್ಸಸ್ y2 - 1 x2 - ರೈಸ್ ರನ್. ಸೊ ಇಲ್ಲೂ ಸಹ ನಾವು ರೇಷಿಯೋ ಕಾನ್ಸೆಪ್ಟ್ a by b 3/7 3 - 4 ಆ ಥರ ಜ್ಞಾಪಕ ಇಟ್ಕೊಳ್ಳಿ. ಅದರಿಂದ 2 ವೇರಿಯಬಲ್ಸ್ x2 - x1. ಸೊ ನಥಿಂಗ್ ಬಟ್ simple subtraction that you learn now becomes a mathematical key idea to developed into a key idea which is called differentiation. ಅದೇ ತರ ನಾನು ಹೇಳಿದಂಗೆ, ಸೊ ಫಂಡಮೆಂಟಲ್ ಥಿಯರಮ್ ಇದ್ರೆ ನೀವು ಓದ್ತೀರಾ. ಸೊ ಅದೇ ತರ ಕ್ಯಾಲ್ಕುಲಸ್ ಅಲ್ಲಿ there are various things that you will be studying about ಇದೊಂದು ಸ್ವಲ್ಪ. ಸೊ ಅದನ್ನ ಅದೇ ತರನೇ ಈ ತರ ತಗೊಂಡಾಗ ನನಗೆ ಸಪೋಸ್ ಎಕ್ಸ್ ಘಾತ ಪವರ್ಸ್ ಸೇರ್ತೀವಿ, ಅದನ್ನ ನಾನು ಸಪೋಸ್ ಇಫ್ ಐ ಡಿಫ್ರೆನ್ಷಿಯೇಷನ್ ಅದರ ರೇಟ್ ಅಟ್ ವಿಚ್ ನಾನು ಡಿಫ್ರೆನ್ಷಿಯೇಷನ್ ನಾನು ಮೆಜರ್ ಮಾಡ್ತಾ ಹೋದಾಗ ಏನು ಬರ್ಬೋದು, ಸ್ಟ್ಯಾಂಡರ್ಡ್ ಇಕ್ವೇಷನ್ಸ್ಗಳು, ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ಗಳು. ಇಲ್ಲಿ e⁴x ಅದೇ ಬರುತ್ತೆ, ಇಲ್ಲಿ log x ಅದೇ 1/x ಬರುತ್ತೆ ಅನ್ನುವಂಥದ್ದು ಈ ಸ್ಟ್ಯಾಂಡರ್ಡ್ ಫಾರ್ಮ್ ಎಲ್ಲ ಡಿರೈವ್ ಮಾಡ್ತೀರಾ. ಸೊ ಟುಡೇ ಐ ಆಮ್ ನಾಟ್ ಆಕ್ಚುಲಿ, ಇವತ್ತು ನಾನು ಡಿರೈವೇಷನ್ಸ್ ಎಲ್ಲ ನೀವು ಕಲ್ತಿರ್ತೀರ, ಅದಕ್ಕೆ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದೀಸ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ಮೈ ಕ್ವಶನ್ ಇಸ್ ಅಬೌಟ್ ವಿತ್ ಎ ಡಿಫರೆನ್ಷಿಯಲ್ ಚಾಪ್ಟರ್, if you are able to map on this key idea into your mindset, definitely this is help us to speed up your ಕ್ಯಾಲ್ಕುಲೇಷನ್. ಅದರಿಂದ ಇಲ್ಲಿ ಮತ್ತೆ ಅದರಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೋಡ್ತೀವಿ. ಆ ರೇಷಿಯೋನ ತಗೊಂಡು ಅದರ ಡಿಫ್ರೆನ್ಷಿಯೇಷನ್ ಸ್ಟಡಿ ಮಾಡಿದಾಗ ಹೌ ದೇ ಆರ್ ಆಕ್ಚುಲಿ ಒಂಥರ ತಮಾಷೆಯಾಗಿ ನೋಡಿದಾಗ ಸೈನ್ಗೆ ಕಾಸ್ ಬರುತ್ತೆ, ಕಾಸ್ಗೆ ಸೈನ್ ಬರುತ್ತೆ, ಟ್ಯಾನ್ಗೆ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ ಇಫ್ ಯು ಆರ್ ಏಬಲ್ ಟು ಫೈಂಡ್ ಔಟ್ ದ ಆನ್ಸರ್ಸ್ ಅಂಡ್ ಲಿಂಕ್ ದೋಸ್ ಅಂಡ್ write it in such a way that you know the answers. Reflex method ಅಂತ ಕರಿತೀವಿ. ರಿಫ್ಲೆಕ್ಸ್ ಅಂದ್ರೆ you don't have to derive the equation. So sin ಗೆ derive ಮಾಡೋದು. So if you differentiate sin x, then you get cos x ಅನ್ನೋ ರಿಸಲ್ಟ್ ನಾವು ನೆನಪು ಕಟ್ಕೊಂಡ್ರೆ ಇಟ್ಸ್ ಕಾಲ್ಡ್
not detailing it out. So it helps us to derivative of what is stating this is. So ಅದರಿಂದ ಇದ್ರ ಜೊತೆ ಕಾನ್ಸ್ಟೆಂಟ್ ಆಡ್ ಮಾಡ್ತಿದ್ದೆ. ದಟ್ಸ್ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಡೀಟೇಲ್ಸ್ ಅಂತ ಹೇಳ್ತಿರುವಂಥದ್ದು. ಸೊ ಅದೇ ಥರನೇ ಸೊ ಐ ಕ್ಯಾನ್ ಗೋ ಬ್ಯಾಕ್ ಟು ಒನ್ ಮೋರ್. ದಿಸ್ ಈಸ್ ಆ್ಯಕ್ಚುಲಿ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಿದ್ದು. ಇಂಟಿಗ್ರೇಷನು ಸಹ ಕ್ಯಾಲ್ಕುಲಸ್ ಕಲಿತೀರ. ಸೊ ಅಲ್ಲೂ ಸಹ ನನಗೆ ಮೈಂಡ್ ಮ್ಯಾಪ್ ಮಾಡಿದಾಗ ಈ ಥರ ನೀವು ಸೊ ಯು ಕ್ಯಾನ್ ಡೂ ಇಟ್. ಸೊ ಐ ವಿಲ್ ಶೋ ಇಟ್ ಇನ್ ಡಿಫ್ರೆಂಟ್ ಬುಕ್. ಸೊ ನಾನು ಇದ್ರದ್ದು ಐ ಥಿಂಕ್ ಕಳಿಸ್ಕೊಟ್ಟಿದ್ದೆ ಅನಿಸುತ್ತೆ. 11th ಸ್ಟ್ಯಾಂಡರ್ಡ್ದು ಮೈಂಡ್ ಮ್ಯಾಪ್ದು PDF ಫುಲ್ PDF ಕಳಿಸ್ಕೊಟ್ಟಿದ್ದೆ. ಇವತ್ತು ಈ ಥರ ಬುಕ್ಗಳು ಸಿಗುತ್ತೆ. ಸೊ ಅಥವಾ ನೀವೇ ಮಾಡಿದ್ರೆ ಒಳ್ಳೇದು. ಮೈಂಡ್ ಮ್ಯಾಪ್ನ ನೀವೇ ಪ್ರತಿಯೊಬ್ಬ ಸ್ಟೂಡೆಂಟು ಸಹ ಮೈಂಡ್ ಮ್ಯಾಪ್ ಮಾಡಿಕೊಂಡ್ರೆ ಇಟ್ಸ್ ಈಸಿ ಟು ಆನ್ಸರ್ ದ ಕ್ವಶನ್ ಇನ್ ಎ ಫಾಸ್ಟ್. ಯಾಕಂದರೆ 10th ವರೆಗೆ ಎವ್ರಿಥಿಂಗ್ ವಿಲ್ ಬಿ ಡೀಟೇಲ್. 10th ಆದಮೇಲೆ ಕಾಂಕ್ರೀಟ್ ಕಲಿತಿರುವಂಥದ್ದು ಅಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಿ ಎಷ್ಟು ಬೇಕೋ ಅಷ್ಟು ಎಸೆನ್ಷಿಯಲ್ಸ್ಗಳನ್ನ ಬಿಟ್ಕೊಂಡು ಉಳಿದಿದ್ದ ನಾವು ವರ್ಕೌಟ್ ಮಾಡಿ ಪ್ರಾಬ್ಲಮ್ ಕೊಟ್ಟಾಗ ವರ್ಕೌಟ್. ಸೊ ಎವ್ರಿ ಐಡಿಯಾ ಡೆವಲಪ್ಸ್ ಇನ್ ಟು ಎ ಪ್ರಾಬ್ಲಮ್. ನಾನು ಹೇಳ್ತೀನಿ ಟೀಚರ್ಸ್ ಆರ್ ದ ಪ್ರಾಬ್ಲಮ್ಸ್ ಆರ್ ಟೀಚರ್ಸ್ ಅಂತ ತಮಾಷೆ ಮಾಡ್ತೀನಿ. ವೈ ಐ ಸೇ ಪ್ರಾಬ್ಲಮ್ಸ್ ಆರ್ ಟೀಚರ್ಸ್? ಎವ್ರಿ ಪ್ರಾಬ್ಲಮ್ will tell you how to solve it. So every problem is a solution. So mathematical problems are best teacher. Who can create a problem? Student can create a problem. So every lesson admele endgade problems are there. These problems are created out of an idea step. So idukke on the idea in the problems create agirodrinda aa idea galenu, whether the ideas only related to this chapter or it has been bought from several concepts ಅನ್ನುವಾಗ ನೀವು ಕಾನ್ಸೆಪ್ಟ್ಸ್ಗಳು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೆ. ಬೇರೆ ಸಲ ನಂಗೆ ಲಾಗರಿಥಮ್ ಗೊತ್ತು, ಎಕ್ಸ್ಪೋನೆನ್ಷಿಯಲ್ ಗೊತ್ತು, ಒಂದಷ್ಟು ಸ್ಟ್ಯಾಟಿಸ್ಟಿಕ್ ಗೊತ್ತು, ಸೀಕ್ವೆನ್ಸಸ್ ಗೊತ್ತು, ಸೀರೀಸ್ ಗೊತ್ತು, ಈ ಥರ ಸಾಕಷ್ಟು ಕಾನ್ಸೆಪ್ಟ್ಸ್. ಟ್ರಿಗ್ನಾಮೆಟ್ರಿ ಗೊತ್ತು, ಜೆಮೆಟ್ರಿಕಲ್ ಲೈನ್ ಅನ್ಬೇಕು, ಲೈನ್ ಈಕ್ವೇಷನ್ ಅನ್ಬೇಕು, ಸರ್ಕಲ್ ಈಕ್ವೇಷನ್, ಇವೆಲ್ಲ ಗೊತ್ತಿರುತ್ತೆ. ಅದನ್ನೆಲ್ಲನೂ ತಗೊಂಡು ಇಲ್ಲಿ ಒಂದು ಪ್ರಾಬ್ಲಮ್ ಆಗಿ ನಿಮಗೆ ಪ್ರತಿ ಚಾಪ್ಟರ್ಗೂ ಸಹ ಕಾಣಿಸ್ತಾ ಹೋಗುತ್ತೆ. ಅದಲ್ಲದೆ ಈ ಮೆಷರ್ ಆಫ್ ರೇಟ್ನ ಇಲ್ಲಿ ಮೇಯ್ನ್ ಆಗಿ 11th and 12th ಅಲ್ಲಿ ಕ್ಯಾಲ್ಕುಲಸ್ ಇಸ್ ಇಂಟ್ರೊಡ್ಯೂಸ್ಡ್ ಅಂಡ್ ಅದರ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ಗಳು ಮತ್ತು ಸ್ಟ್ಯಾಂಡರ್ಡ್ ಫಾರ್ಮ್ ಡಿರೈವೇಷನ್ಸ್ಗಳು, ವಾಟ್ ಈಸ್ ಆ್ಯಕ್ಚುಲಿ ವೇ ದ ಕ್ಯಾಲ್ಕುಲಸ್ ಆರ್ ಯೂಸ್ಡ್ ಅನ್ನೋವಂಥ ದೊಡ್ಡ ಕಾನ್ಸೆಪ್ಟ್ ಬರುತ್ತೆ. ಅದರಿಂದ ನಾನು ಶುರು ಮಾಡಿದಾಗ ಕ್ಯಾಲ್ಕುಲಸ್ ಆಫ್ ಫೈನೈಟ್ ಡಿಫರೆನ್ಸಸ್ ಅಂತ ಹೇಳಿದೆ. ಕ್ಯಾಲ್ಕುಲಸ್ ಆಫ್ ಫೈನೈಟ್ ಅಂದರೆ ಲೆವೆಲ್ ವೈಸ್ ಡೆಲ್ಟಾ ಎಕ್ಸ್, ಡೆಲ್ಟಾ 1 ಅಂತ ಹೇಳಿದ್ನಲ್ಲಿ ಇರ್ತಾರೆ. ಸೊ ಐ ಶೋನ್ ದಟ್ PPT ಆಲ್ಸೋ ವೇರ್ ಆ್ಯಕ್ಚುಲಿ ಫಸ್ಟ್ ಡಿಫ್ರೆನ್ಸಸ್, ಸೆಕೆಂಡ್ ಡಿಫ್ರೆನ್ಸಸ್, ಥರ್ಡ್ ಡಿಫ್ರೆನ್ಸಸ್ ಅಂತ. ಸೊ ಅದನ್ನು ಮಾಡ್ತಾ ಹೋದಂಗೆ ಸೊ ಯು ವಿಲ್ ಗೆಟ್ ಬ್ಯಾಕ್ to it about that. So I think it's already 5 o'clock. I can stop and who can ಯಾರು ಪ್ರಶ್ನೆ ಕೇಳಂಗಿದ್ರೆ ಕೇಳು. ಹಲೋ ವಿದ್ಯಾರ್ಥಿಗಳಲ್ಲಿ ಯಾವ್ದಾದ್ರು ಒಂದು ಕ್ವಶನ್ಗಳಿದ್ರೆ ಕೇಳಿ. ಸರ್ ಎದುರುಗಡೆನೇ ಇದ್ದಾರೆ. ಪ್ರೆಸೆಂಟೇಷನ್ ಫ್ರಮ್ ಆಡಿಯನ್ಸ್ ಅಂಡ್ ಸ್ಟೂಡೆಂಟ್ಸ್. ಏನಾದ್ರು ಅರ್ಥ ಆಯ್ತಾ? ಇಂಟ್ರೆಸ್ಟಿಂಗ್ ಆಗಿತ್ತಾ ಫಸ್ಟ್ ಕ್ವಶನ್? ಹೇಳಿ ಸರ್, ಕೇಳ್ತಿದ್ರೆ ಏನಾದ್ರು ಹೇಳಿ. ನಾನು ಇವತ್ತು ಸೀಕ್ವೆನ್ಸ್ ಜೊತೆ ಫೈನೈಟ್ ಡಿಫರೆನ್ಸ್ ಲಿಂಕ್ ಮಾಡಿ ಕ್ಯಾಲ್ಕುಲಸ್ ಹೇಗೆ ಹುಟ್ಟಿತು, ಕ್ಯಾಲ್ಕುಲಸ್ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಇದ್ರ ಜೊತೆ ಕ್ಯಾಲ್ಕುಲಸ್ ಒಂದು ಚಾಪ್ಟರ್ನ ಮೈಂಡ್ ಮ್ಯಾಪಿಂಗ್ ಹೆಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಎಷ್ಟು 1 hour ಅಲ್ಲಿ ತಗೊಂಡಾಗ ಒಂದು ದೊಡ್ಡ ವ್ಯೂನ ಚಿಕ್ಕದಾಗಿ ಗ್ರಹಿಸ್ಕೊಳ್ಳೋಕೆ ಒಂದು ಮೆಥಡಾಲಜಿ ಅಂತ ಕರಿತೀವಿ. ಆ ಮೆಥಡಾಲಜಿ ಬಗ್ಗೆ ಮಾತ್ರ ಮಾತಾಡಿದ್ದು. ಐ ಡಿಡ್ ನಾಟ್ ಸಾಲ್ವ್ ಎನಿ ಪ್ರಾಬ್ಲಮ್, ಖಂಡಿತ ಹೇಳ್ತೀನಿ. ಸೊ ವೆದರ್ ಇಟ್ ವಾಸ್ ಯೂಸ್ಫುಲ್, ನಿಮ್ಗೆ ಏನಿಸ್ತು? ಯಾರು ಪಾರ್ಟಿಸಿಪೇಟ್ ಮಾಡಿ, ಎನಿಬಡಿ ಕ್ಯಾನ್ ಟೆಲ್. ಫೈನೈಟ್ ಡಿಫರೆನ್ಸಸ್ ಇನ್ನೊಂದ್ಸಲಿ PPT ಬೇಕಾದ್ರೆ ತೋರಿಸ್ತೀನಿ. ಐ ಕ್ಯಾನ್ ಜಸ್ಟ್ ಶೋ ಯು ದಟ್ ಒನ್, ಫೈನೈಟ್ ಡಿಫರೆನ್ಸಸ್. ಸರ್ ತದನಂತರ ಎಲ್ಲಾ PPTಗಳನ್ನ ಕೂಡ ನಿಮಗೆ ಮೇಲ್ ಕಾಣಿಸ್ತಾ ಇದೆಯಾ? ವೆದರ್ ದಿಸ್ ಇಸ್ ವಿಸಿಬಲ್? ಎಸ್ ಸರ್, ವಿಸಿಬಲ್ ಸರ್. ಸೊ ಇದನ್ನೇ ನಾನು ಫೈನೈಟ್ ಡಿಫರೆನ್ಸಸ್ ಇದು ನಾನು ನೋಡ್ದಂಗೆ ಹೇಳ್ದಂಗೆ. ಸೊ ವೆದರ್ ಇಟ್ ವಾಸ್ ನಾನು ಹೇಳ್ದಂಗೆ ಎಷ್ಟು ಸಿಂಪಲ್ ಆ ಕಾನ್ಸೆಪ್ಟ್ಸ್ ಅಲ್ವಾ? ಡಿಫರೆನ್ಸಸ್ ಕಂಡುಹಿಡಿಯುವಂಥದ್ದು, ಡಿಫರೆನ್ಸ್ ಇಂದ ಫಸ್ಟ್ ಡಿಫರೆನ್ಸ್, ಸೆಕೆಂಡ್ ಡಿಫರೆನ್ಸ್, ಆಮೇಲೆ ಕಾನ್ಸ್ಟೆಂಟ್ ಆಗುತ್ತೆ. ಅಂಡ್ ದಿಸ್ ವಾಸ್ ದ ಫೌಂಡೇಶನ್ ಟು ಅಂಡರ್ಸ್ಟ್ಯಾಂಡ್. ಕ್ಯಾಲ್ಕುಲಸ್ ಹುಟ್ಟಕ್ಕೂ ಮುಂಚೆ ಈ ಕಾನ್ಸೆಪ್ಟ್ಸ್ ಇಂದ, ಅಂದ್ರೆ ನಾವು ಯಾವ ಸಂಕಲನ ಮತ್ತೆ ವ್ಯವಕಲನ ಕಲಿತೀವೋ ಅದೇ ತರ ಸೀಕ್ವೆನ್ಸ್ ಮತ್ತೆ ಸೀರೀಸ್ ಕಲಿತೀವೋ, ಈ ಸೀರೀಸ್ ಮತ್ತೆ ಸೀಕ್ವೆನ್ಸ್ ನ ಲೆವೆಲ್ ವೈಸ್ ನಾವು ನೋಡ್ತಾ ಹೋದಾಗ ನಂಬರ್ ಆಫ್ ಟರ್ಮ್ಸ್ ನ ರೆಡ್ಯೂಸ್ ಮಾಡ್ತಾ ಹೋಗ್ತದೆ. ಇಲ್ಲಿ 5 ಟರ್ಮ್ಸ್ ಇತ್ತು, ಇಲ್ಲಿ ಎಷ್ಟಾಯ್ತು ಅವಾಗ? 4 ಆಯ್ತು, ಆಮೇಲೆ 3 ಆಯ್ತು, ಆಮೇಲೆ 2 ಆಯ್ತು. ಸೊ ದಿಸ್ ಇಸ್ ದ ಸೀಕ್ವೆನ್ಸ್ ಇಸ್ ಆಲ್ಸೋ number of terms in the sequence also reducing, and the difference is also seems to be not changing. After some time it seems to be one and the same. Then later if you find out last differences will be same and that level. ಅದರಿಂದ ಇಲ್ಲೂ ಸಹ ನೀವು ಇಂಟಿಗ್ರೇಷನ್ ಮತ್ತೆ ಡಿಫ್ರೆನ್ಷಿಯೇಷನ್ ಈ ಲೆವೆಲ್ ವೈಸ್ ರೇಟ್ ಅನ್ನು ಮೆಷರ್ ಮಾಡುವಂತವಾಗ ಈ ಡಿಫರೆನ್ಸಸ್ ಪ್ಲೇಸ್ ಎ ಕೀ ರೋಲ್. x2 - x1, y2 - y1.
ಫಸ್ಟ್ ಡಿಫ್ರೆನ್ಸಸ್ ಮಾಡ್ತೀರಾ. ಸೊ ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಮಾಡ್ತೀರಾ, ಮುಂದೆ ಡಿಗ್ರಿ ಹೋದಾಗ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್. ಮತ್ತೆ ಅದಕ್ಕೆ ಈ ಫಸ್ಟ್ ಲೆವೆಲ್ ಅಲ್ಲಿ ಬೇಕಾಗಿರುವಂತಹ ಫಾರ್ಮುಲಾಸ್ಗಳು, ಈಕ್ವೇಶನ್ಸ್ಗಳು ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ಗಳನ್ನ ಕಲಿತೀರಾ ಅಷ್ಟೇ. ಸೊ ಅದರಿಂದ ಒಂದು ಸಣ್ಣ ಕಾನ್ಸೆಪ್ಟ್ಸ್ಗಳನ್ನ ಬೇರೆ ರೀತಿ ನೋಡೋಕ್ಕಾಗತ್ತಾ, ಸಿಂಪಲ್ ಆಗಿ ನಮಗೇನು ಗೊತ್ತಿದೆಯೋ, ವಾಟ್ ವಿ ನೋ ಫ್ರಮ್ ದಟ್ ಕ್ಯಾನ್ ಯು ಡೆವಲಪ್ ಅನ್ ಐಡಿಯಾ. ಅಂದರೆ ನನಗೆ ಡಿಫ್ರೆನ್ಸ್ ಮಾಡೋದು ಗೊತ್ತು, ಮತ್ತೆ ಕಡಿ ಅದನ್ನ ಆ್ಯಡ್ ಮಾಡೋದು ಗೊತ್ತು, ಎರಡೇ. ಸೊ ಅಡಿಷನ್ ಸಬ್ಟ್ರಾಕ್ಷನ್, ಈಗ 4+9 ಆ್ಯಡ್ ಮಾಡಿದ್ರೆ 13, ಈ ಕಡೆ ರಿವರ್ಸ್ ಇಂದ ಆರ್ಡರ್ ಬಂದಾಗ ಆ ಥರ. ಸೊ ಕ್ಯಾನ್ ಐ ಗೆಟ್ ಬ್ಯಾಕ್ ಫ್ರಮ್ ದಿಸ್ ಆರ್ಡರ್ ಆರ್ ಫ್ರಮ್ ದಿಸ್ ಆರ್ಡರ್ ಅನ್ನುವಂಥದ್ದು. ಇಂಟ್ರೆಸ್ಟಿಂಗ್ ಇತ್ತೋ ಇಲ್ವಾ? ಯಾರು ಒಬ್ರು ಹೇಳಿ ಸರ್. ಪಾರ್ಟಿಸಿಪೇಟಿಂಗ್ ಫ್ಯಾಕಲ್ಟಿ ಆರ್ ಎನಿಬಡಿ ಕ್ಯಾನ್ ಆಲ್ಸೋ ಟೆಲ್. ಹೇಗಿತ್ತು ಸರ್? ಫೈನ್ ಸರ್. ಅಲ್ಲ, ನಾನು ಕೇಳೋದು ಅಂದ್ರೆ ಇದು ಅವರ ಬ್ಯಾಕ್ಗ್ರೌಂಡ್ಗೆ ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡಿ ಅಂತ ಹೇಳ್ತೀವಿ. ಹೌದು. ಸೊ ಓಕೆ, ಓಕೆ ಸರ್, ನೋಡೋಣ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ. KSTA ಮತ್ತೆ KSTA ಇಡೀ ತಂಡದವರಿಗೆ, ರಮೇಶ್ ಸರ್ಗೆ, ಅಯ್ಯಪ್ಪನ್ ಸರ್ಗೆ, ಮತ್ತೆ ಸಿದ್ದರಾಜು ಸರ್, ಮತ್ತೆ ಎಲ್ಲರ ಪ್ರತಿಯೊಬ್ಬರಿಗೂ ಸಹ ನಾನು ನನ್ನ ಧನ್ಯವಾದ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ದಸರಾ ಮತ್ತೆ ನವರಾತ್ರಿಯ ಶುಭಾಶಯಗಳು. ದಸರಾ ಹಬ್ಬದ ಶುಭಾಶಯಗಳು ಸರ್. ಗಣಿತ ನಿಮ್ಮದಾಗ್ಲಿ, ಗಣಿತ ನಿಮ್ಮ ಜೊತೆಗಿರಲಿ. ಓಕೆ, ಎನಿವೇ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐ ಕ್ಯಾನ್ ಎಂಡ್ ದ ಸೆಷನ್. ಇವತ್ತು ಕೂಡ ತಾವು ಕೊಟ್ಟಂತ ಗಣಿತದ ಅಗತ್ಯತೆಗಳು ವಿಷಯದ ಮೇಲೆ ಯಾವ ರೀತಿ ನಾವು ಯಾವುದೇ ಒಂದು ವಿಷಯ ಆಗಿರ್ಬೋದು, ಆಲ್ಜಿಬ್ರಾ ಆಗಿರ್ಬೋದು, ಟ್ರಿಗ್ನಾಮೆಟ್ರಿ ಆಗಿರ್ಬೋದು, ಕ್ಯಾಲ್ಕುಲಸ್ ಆಗಿರ್ಬೋದು, ಸೊ ಈ ರೀತಿ ವಿವಿಧ ರೀತಿಗಳಲ್ಲಿ ಯಾವ ರೀತಿ ನಾವು ಸುಲಭ ಉಪಯೋಗದ ಹಾದಿಯಲ್ಲಿ ನಾವು ಗಣಿತನ ಬಳಸ್ಕೋಬಹುದು ಅನ್ನೋದನ್ನ ಬಾರಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಳ್ಳೆ ಉಪನ್ಯಾಸ ಕೊಟ್ಟಿದ್ದೀರಾ ಸರ್. ಸೊ ಇಂದಿನ ತರಗತಿಯಲ್ಲಿ ತಮಗೆ ವಿದ್ಯುತ್ ಅಡಚಣೆ ಆದ್ರೂ ಕೂಡ ಕೆಲವೊಂದು ಸಂಗತಿಗಳನ್ನ ಚಿತ್ರದ ಮೂಲಕ ಕೊಟ್ಟಿದ್ರಿ. ಸೊ ಇಂದು ಕೂಡ ತಾವು ತಿಳಿಸ್ಕೊಟ್ಟಂತ ಮಾಹಿತಿಗಳು, ಸೊ ದಿಸ್ ಟಾಕ್ ಇಸ್ ವೆರಿ ಇನ್ಫಾರ್ಮೇಟಿವ್ ಸರ್. ಥ್ಯಾಂಕ್ ಯು ಸರ್. ಯಾರ ಕ್ವಶನ್ ಕೇಳಿದ್ರು? ಒನ್ ಮಿನಿಟ್ ಸರ್, ಯಾವ್ದೋ ಕ್ವಶನ್ ಇರಂಗಿದೆ. ನೋ ಕ್ವಶನ್ ಸರ್. ಏನಾದ್ರು ಕ್ವಶನ್ಸ್ ಇದ್ರೆ ಸರ್ ತಮ್ಮ ಮೇಲ್ ಮುಖಾಂತರ ನಾನು ಕಳಿಸ್ಕೊಡ್ತೀನಿ ಸರ್. ಸೊ ತಾವು ಅದೇ ರೀತಿ ಕೆಲವು PPTಗಳಿದೆ ಅಂದಲ್ಲ ಸರ್, ಅದು ಕಳಿಸ್ಕೊಟ್ಟು ನಾನು ವಿದ್ಯಾರ್ಥಿಗಳಿಗೆ. ಲಾಸ್ಟ್ ಟೈಮ್ PDF ಹಾಕಿದ್ರೆ ಅದು ಕಳಿಸಿದ್ರ? ಕಳಿಸಿದೆ ಸರ್, ಕಳಿಸಿದೆ. ಕೆಲವೊಂದು ಇದ್ರೆ ಕಳಿಸ್ಕೊಡಿ ಸರ್, ನಾನು ಗ್ರೂಪ್ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಸರ್. ಅದನ್ನ ಕಳಿಸ್ಕೊಡ್ತೀನಿ, ಖಂಡಿತ ಬೇರೆ ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಕೈಂಡ್ ಆಫ್. So once again, for this wonderful speech on ಗಣಿತದ ಅಗತ್ಯತೆಗಳು, this talk has given many information to the students. I greatly thank you sir from KSTA and personally, and I also thank our KSTA CEO Dr. Ramesh sir for this encouragement to organize this talent search program. I am gratefully thank you sir, and I also thank our chairman Ayappan sir and the colleagues, staff members, technicians, and WebEx team. Once again, I thank you all, and thank you our student also, all the attendees. Thank you sir. Okay sir. ಸೊ ನನಗೆ 2 ಕ್ವಶನ್ಸ್ ಸರ್ ತಾವು ನನಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡಿ ಸರ್. ಕಳಿಸ್ಕೊಡ್ತೀನಿ. ಯಾಕೆಂದ್ರೆ ಮಕ್ಕಳಿಗೆ ಇವಾಗ ನನ್ನ ಕಳಿಸಿದ್ರೆ ಅವರು ಅವಾಗ್ಲೇ ಅದನ್ನ ಬರ್ಕೊಂಡು ನಾಳೆ ಉತ್ತರನ ಬರೆದು ಕಳಿಸ್ತಾರೆ. ಆಯ್ತು ಸರ್, ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್.